ನಮಸ್ಕಾರ, ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ತಯಾರಿ ನಡೀತಾ ಇದೆ. ನಿಮ್ಮಲ್ಲೂ ಹೇಗೆ ತಯಾರಿ ನಡೀತಿದೆ ನಂಗೆ ಬರ ತಿಳಿಸೋದನ್ನ ಮರಿಬೇಡಿ. ಬೆಲ್ಲ ಮತ್ತೆ ಕೊಬ್ಬರಿ ಹೆಚ್ಚಬೇಕು. ಹುರ್ಗಡ್ಲೆ ಮತ್ತೆ ಕಡಲೆ ಬೀಜ ಅದು ರೆಡಿನೇ ಸಿಗುತ್ತೆ ನಿಮಗೆ. ಬೆಂಗಳೂರಲ್ಲಿ ಇದ್ದೀರಾ, ಮಲ್ಲೇಶ್ವರ, ಗಾಂಧಿ ಬಜಾರು ಅಥವಾ ಇನ್ಯಾವುದೇ ಏರಿಯಾ ಇರ್ಬೋದು ಸಿಗೋವಂಥದ್ದು, ಅಂತ ಕಡೆಗೆ ಹೋದ್ರೆ ಚೆನ್ನಾಗೇ ಸಿಗತ್ತೆ. ಸೊ ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಬೇಳೆ ಮಾಡೋದು ಈ ಒಂದು ಕೆಲಸ ಏನಿರೋದಿಲ್ಲ, ಯಾಕಂದ್ರೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿದ ಸಿಗತ್ತೆ. ಅಫ್ಕೋರ್ಸ್ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ಬೇಕಾಗತ್ತೆ. ಏನಂದ್ರೆ ನಮಗೂ ಒಂದು ಅನುಕೂಲ, ಮಾಡೋರ್ಗೊಂದು ಬಿಸ್ನೆಸ್ ಅಲ್ವಾ. ಆದ್ರೆ ಕೊಬ್ಬರಿ ಮತ್ತೆ ಬೆಲ್ಲ ಮಾತ್ರ ನಂಗೆ ಹೆಚ್ಚಕ್ಕೆ ಇಷ್ಟ. ನಾ ಹೆಚ್ಚ್ತೀನಿ. ಸುಮಾರು ಒಂದು 3/4 kg ಅಷ್ಟು ಕೊಬ್ಬರಿ ಹೆಚ್ಚಬೇಕು. ಒಂದ್ ದಿವಸದಲ್ಲಿ ಆಗತ್ತೆ, ನನಗೆ ಅದೇನು ತೊಂದರೆ ಇಲ್ಲ. ಕ್ವಿಕ್ ಆಗಿ ಅದನ್ನ ಮುಗಿಸ್ಕೋತೀನಿ. ಬೆಲ್ಲ ಹೆಚ್ಚೋದಕ್ಕೆ ಸ್ವಲ್ಪ ಸಮಯ ತಗೊಳತ್ತೆ, ಅಂದ್ರೆ ಒಂದು 2-3 days ಬೇಕಾಗತ್ತೆ. ಸೊ ಅದು ಸ್ವಲ್ಪ ನಿಧಾನವಾಗಿ ನಾಜೂಕಾಗಿ ಮಾಡೋ ಅಂಥದ್ದಲ್ವಾ. ನೆನ್ನೆ ಶುರು ಮಾಡಿದ್ದೀನಿ, ಮೋಸ್ಟ್ಲಿ ಇವತ್ತು ನಾಳೆ ಮುಗಿಬೋದು. ಕೊಬ್ಬರಿ ಹೆಚ್ಚೋದಕ್ಕೆ ತುಂಬ ಕ್ವಿಕ್ಕಾಗಿ ಕೈ ಹೊಡುತ್ತೆ, ಆಮೇಲೆ ಉತ್ಸಾಹನೂ ಇರುತ್ತೆ. ಸ್ವಲ್ಪ ಬೆಲ್ಲಕ್ಕೆ ನಾನು ಸ್ವಲ್ಪ ಸೋಂಬೇರ್ ನನ್ನ ಕಡೆ ಇದ್ದ, ಆದರೆ ಮನೇಲಿ ಹೆಚ್ಚಿ ಮಾಡಬೇಕು ಅಂತಿರುತ್ತಲ್ಲ, ಹಾಗಾಗಿ ಸ್ವಲ್ಪ 2-3 ದಿವಸ ಟೈಮ್ ತೊಗೊಂಡ್ರು. ಹೊರಗಡೆಯಿಂದ ತಂದು ನೋಡಿದೆ ಬೆಲ್ಲ, ಬಟ್ ಸ್ವಲ್ಪ ನನಗೇನೋ ಅಂದರೆ ಸ್ವಲ್ಪ ದಪ್ಪಕ್ಕೂ ಇತ್ತು. ಆಮೇಲೆ ಒಳ್ಳೆ ಕ್ವಾಲಿಟಿ ಅಚ್ಚು ತಗೊಂಡು ಹೆಚ್ಚಿದ್ರೆ ಚೆನ್ನಾಗಿರತ್ತೇನೋ ಅಂತ ಅನ್ನಿಸ್ತು. ನಾನು ಸ್ವಲ್ಪ ಹೆಚ್ಚಿದ್ದೀನಿ. ಇನ್ನು ಮೈಸೂರು ಕಡೆ ಶಬ್ದ ಆಯ್ತು. ಮೈಸೂರು ಕಡೆ ಗರಿ ಅಚ್ಚು ಅಂತ ಸಿಗತ್ತಂತೆ, ತುಂಬಾ ಚೆನ್ನಾಗಿರುತ್ತೆ ಹೆಚ್ಚೋದಕ್ಕೆ ಅಂತ ಹೇಳಿ ನಮ್ಮಮ್ಮ ಹೇಳ್ತಾ ಇರ್ತಾರೆ. ನಾನು ಈ ಮಾಮೂಲಿ ಅಚ್ಚು ಬರುತ್ತಲ್ಲ ಇದನ್ನ ಹೆಚ್ಚಿದ್ದೀನಿ, ಕಾಣಿಸ್ತಿದ್ಯಾ ಗೊತ್ತಿಲ್ಲ. ಒಂದು ಸ್ವಲ್ಪ ನೆನ್ನೆ ರಾತ್ರಿ 2 ಅಚ್ಚು ಹೆಚ್ಚಿದೆ. ಹಾಗೆ ಟಿವಿ ನೋಡ್ತಾ ಸೊ ಹೆಚ್ಚಬೇಕು. ಇರುವೆ ಬರಲ್ಲ ನಮ್ಮ ಮನೇಲಿ ಸಾಮಾನ್ಯವಾಗಿ, ಅಂದ್ರೆ ಏನ್ ಇಟ್ರು ಬರಲ್ಲ. ಬಟ್ ಒಂಥರ ಭಯ ಆಯ್ತು, ಅಕಸ್ಮಾತ್ ಬಂದ್ಬಿಟ್ರೆ ಮತ್ತೆ ಹೆಚ್ಚಿದ್ದೆಲ್ಲ ಇದಾಗತ್ತಲ್ವಾ ಅಂತ ಹೇಳಿ ಫ್ರಿಜ್ಜಲ್ಲೇನೆ ನಮ್ಮನೆ ಫ್ರಿಜ್ಜಲ್ಲಿ ಮೊಸರೆ ಗಿಸ್ರೆ ಎಲ್ಲ ಏನು ಇಡೋದಿಲ್ಲ. ಅಂದ್ರೆ ಅಡಿಗೆ ಮಿಕ್ಕಿದ್ದು ಅದೆಲ್ಲ ಇಡೋದಿಲ್ಲ, ಅಥವಾ ಏನೋ ಒಂದು ತಿಂದುಬಿಟ್ಟಿಡೋದು ಈ ಥರದ್ದಿಲ್ಲ. ಬರೀ ತರಕಾರಿ, ಹಣ್ಣು, ಹೂವು, ಉಪ್ಪಿನಕಾಯಿ ಈ ಥರದಷ್ಟೇ ಮಾಡೋ. ಒಂದು ಶೆಲ್ಫನ್ನ ಹೂವು, ಆಮೇಲೆ ಈ ಥರದ್ದು ಏನಾರೋ ಒಂದು ಟಾಪ್ ಶೆಲ್ಫ್ ಏನಿರುತ್ತಲ್ಲ ಅದಕ್ಕೋಸ್ಕರ ಮೀಸಲಾಗಿ ಇಟ್ಬಿಟ್ಟಿರ್ತೀನಿ. ಸೊ ಅದರೊಳಗೆ ಇದನ್ನ ಇಟ್ಟಿದ್ದೀನಿ ಸದ್ಯಕ್ಕೆ. ಇದನ್ನು ಹೆಚ್ಚಬೇಕು. ಬೆಲ್ಲ ಹೆಚ್ಚೋದಕ್ಕೆ ನಾನು ಈ ಥರ ಕತ್ರಿನ ಉಪಯೋಗಿಸ್ತೀನಿ, ಅಡಿಕೆ ಕತ್ರಿ. ಹೋದ್ಸತಿನೋ ಎಳ್ಳೆಲ್ಲ ಮಿಕ್ಸ್ ಮಾಡೋದು ತೋರಿಸಿದ್ ನೆನಪು ನನಗೆ, ಹೋದ್ಸತಿನೇ ಅನ್ಸುತ್ತೆ. ಅಫ್ಕೋರ್ಸ್ ಪ್ರತಿ ವರ್ಷನೂ ಹೆಚ್ಚುಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹೆಚ್ಚೋದ್ರ ಬಗ್ಗೆನೂ ವ್ಲಾಗಲ್ಲಿ ಹಂಚ್ಕೊಡಿ ಅಂತ ಹೇಳಿದ್ರಿ. ಇದು ಅಡಿಕೆ ಕತ್ರಿ ಇದರಲ್ಲೇನೆ ಬೆಲ್ಲ ಹೆಚ್ಚೋದು, ಆಮೇಲೆ ತೋರಿಸ್ತೀನಿ ಹೆಂಗೆ ಹೆಚ್ಚ್ತೀನಿ ಅಂತೇಳಿ. ಇದೊಂದಿಷ್ಟು ಕೆಲಸ ದಿನ ನಡೀತಾ ಇರುತ್ತೆ. ಆಮೇಲೆ ಮಿಂತ್ರದಿಂದ ಏನೋ ಏನ್ ತರಿಸ್ದೆ ಅಂತ ತೋರಿಸ್ತೀನಿ. ಹಾಲ್ಗೆ ಹೋಗ್ಬಿಟ್ಟು ತೋರಿಸ್ತೀನಿ, ಯಾಕಂದ್ರೆ ಇಲ್ಲಿ ಬೆಳಕು ಸಾಲ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಹೊರಗಡೆ ಬಿಸಿಲೇನೋ ಇದೆ, ಆದ್ರೆ ಅಷ್ಟೊಂದು ಬೆಳಕು ಬರ್ತಿಲ್ಲ. ಚಳಿ ಅಂತೂ ಜೋರಾಗಿದೆ, ಒಳಗಡೆ ಚಳಿ ಜಾಸ್ತಿ ಮನೆಯಲ್ಲಿ. ಇಲ್ಲಿ ಪರವಾಗಿಲ್ಲ, ಬೆಳಕಾಗಿದೆ. ಗಾಂಧಿ ಬಜಾರ್ಗೆ ಏನಾರು ಸಾಮಾನು ತರಕ್ ಹೋದ್ರೆ ನಿಮ್ಮಲ್ಲಿ ಯಾರು ಒಬ್ರು ಸಿಗ್ತಾರೆ. ಒಬ್ರೇನು, ಒಂದೊಂದ್ಸತಿ ಅಂತೂ 2-3 ಜನ ಸಿಗ್ತಾರೆ, ಒಂದೊಂದ್ಸತಿ ಸುಮಾರು ಜನನೇ ಸಿಗ್ತಾರೆ. DVG ರೋಡಿಂದ ಗಾಂಧಿ ಬಜಾರ್ ಸರ್ಕಲ್ಗೆ ಬರೋ ಹೊತ್ತಿಗೆ ಸುಮಾರು ಜನ ಸಿಗ್ತಾರೆ, ಖುಷಿ ಆಗುತ್ತೆ. ಕೆಲವರು ಈ ಐಡಿಲಿ ನಾವು ಕಾಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ, ಕೆಲವರು ಬೇರೆಯವ್ರ ಐಡಿಯಿಂದ ಮಾಡಿರ್ತಾರೆ ಅಂತ ಕೂಡ ಹೇಳ್ತಾರೆ. ಖುಷಿ ಆಗುತ್ತೆ ಮಾತಾಡ್ಸಿದ್ರೆ ನನಗೂ ಕೂಡ. ಸೊ ಇದು ಮಿಂತ್ರಾದಿಂದ ತರಿಸಿದ್ದು ಅಂತ ಹೇಳಿದ್ರೆ ನೈಟ್ ಸೂಟ್ ತರಿಸಿದೆ. ನಾ ಹಿಂದೆ ಕೂಡ ಒಂದು ಬ್ರ್ಯಾಂಡಿಂಗ್ ತರಿಸಿದ್ದೆ, ಇಲ್ಲೇ ಇದೆ, ಐ ಲೈಕ್ ಮೀ ಅಂತ, ಆಲ್ ಅಬೌಟ್ ಲವಿಂಗ್ ಮೈ ಸೆಲ್ಫ್. ಓಕೆ, ಈ ಬ್ರ್ಯಾಂಡಿಂಗ್ ತರಿಸಿದ್ದೆ ನಾನು. ಇದು ನೈಟ್ ಸೂಟ್ 2 ತರಿಸಿದ್ದೆ, 2 ಕೂಡ ನಂಗೆ ಚೆನ್ನಾಗಿ ಬಾಳಿಕೆ ಬರ್ತಾ ಇದೆ. ಆಮೇಲೆ ಇಷ್ಟ ಕೂಡ ಆಯಿತು. ಸಮ್ಮರ್ಗಿಂತ ವಿಂಟರಲ್ಲಿ ಚೆನ್ನಾಗಿ ಅನ್ಸುತ್ತೆ ಅದನ್ನು ಹಾಕೊಳ್ಳೋಕೆ, ಯಾಕೆಂದರೆ ಸ್ವಲ್ಪ ದಪ್ಪ ಬಟ್ಟೆ ಇದೆ. ಸಮ್ಮರಲ್ಲಿ ಸ್ವಲ್ಪ ಆ್ಯಕ್ಚುಲಿ ಸಮ್ಮರ್ ಶುರುವಾದಾಗ ಏನು ಅನ್ಸೋದಿಲ್ಲ, ಪೀಕ್ ಸಮ್ಮರಲ್ಲಿ ಸ್ವಲ್ಪ ಶೆಕೆ ಅನಿಸುತ್ತೆ. ಬಿಟ್ಟರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಈ ಹ್ಯಾಂಡ್ ವಾಶ್ ಮಾಡ್ತೀವಿ ಅಂದರೆ ಸ್ವಲ್ಪ ಬಟ್ಟೆಗಳು ಬಾಳಿಕೆ ಬರುತ್ತೆ. ಮಿಷನ್ಗೆ ಹಾಕಿದಾಗ, ಮಿಷನ್ನಲ್ಲಿ ಡೆಲಿಕೇಟ್ ವಾಶು ಏನೇ ಚೂಸ್ ಮಾಡಿದ್ರು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳೋದು, ಹಾಗೆ ಅದು ಸ್ವಲ್ಪ ಹಾಳಾಗೇ ಆಗುತ್ತೆ. ಹಾಗಂತ ಹೇಳಿ ದಿನ ಕೈಯಲ್ಲಿ ಬಟ್ಟೆ ಒಗೆಯೋಷ್ಟು ಟೈಮ್ ಕೂಡ ಇರೋದಿಲ್ಲ, ಅದಕ್ಕೋಸ್ಕರನೇ ಟೈಮ್ ಮಾಡ್ಕೋಬೇಕಾಗತ್ತೆ. ಅಂತ ಮಿಷನ್ಗೆ ಹಾಕಿದಾಗ ಕೂಡ ಚೆನ್ನಾಗಿ ಬಾಳಿಕೆ ಬಂದಿದೆ ಅದು. ಸೊ ಅದೇ ಬ್ರ್ಯಾಂಡಿಂದು ಇನ್ನೊಂದು ತರಿಸೋಣ ಅಂತ ಅಂದ್ಕೊಂಡು ತರಿಸಿದೆ. ಇದು ಫ್ಯಾಬ್ರಿಕ್ ಒಂಥರ ಹೇಗಿದೆ ಅಂದರೆ ಬನಿಯನ್ ಮೆಟೀರಿಯಲ್ ಬರುತ್ತಲ್ಲ, ಆ ಥರ ಮೆಟೀರಿಯಲ್ ಇದೆ, ತುಂಬ ಚೆನ್ನಾಗಿದೆ.
ಸೈಜು ಒಂದು ಸೈಜ್ ಚಿಕ್ಕದು ತರಿಸ್ಬೋದಿತ್ತೇನೋ ಅಂತ ಅನ್ನಿಸ್ತು. ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿದೆ. ಈ ಥರದೊಂದು ಜಿಪ್ ಲಾಕ್ ಕವರಲ್ಲಿ ಬರುತ್ತೆ. ಮಿಂತ್ರದ್ದು ಸರ್ವಿಸ್ ಚೆನ್ನಾಗಿರುತ್ತೆ. ಜೊತೆಗೆ ಈ ಥರ ಬೋ ಎಲ್ಲ ಕಟ್ಟಿರ್ತಾರೆ. ಇದು ಆ್ಯಕ್ಚುಲ್ ಇದ್ರ MRP ಅರೌಂಡ್ MRP ತೀರಾ ಬಾಯಿಗೆ ಬಂದಿದ್ದ ರೇಟ ಇದೆ. 3,000 ಚಿಲ್ಡ್ರನೋ 2,000 ಚಿಲ್ಡ್ರನೋ ಏನಿದೆ, ಅಷ್ಟೆಲ್ಲ ನಾನು ಕೊಟ್ಟಿಲ್ಲ. 1,800-700 ಸ್ವಲ್ಪ ದುಬಾರಿ ಅಂತ ಹೇಳ್ಬೋದು. ಏನಂದರೆ ಈ ಥರ ನೈಟ್ ಡ್ರೆಸ್ಗಳಿರುತ್ತಲ್ಲ, ಇದನ್ನ ಮನೇಲಿ ಹಾಕೊಂಡ್ಬೇಕಾದ್ರೆ ಹಾಕೋತೀವಿ, ತುಂಬ ಹೊತ್ತೆ ಹಾಕೊಂಡಿರ್ತೀವಿ, ತುಂಬ ಕಂಫರ್ಟಬಲ್ ಆಗಿರಬೇಕು ಅಂಥದ್ದನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ಫ್ಯಾಬ್ರಿಕ್ ಕ್ವಾಲಿಟಿ ತುಂಬ ಮುಖ್ಯ ಆಗುತ್ತೆ. ನಾನು ನನ್ನ ಚಾಯ್ಸ್ ಬಗ್ಗೆ ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ದುಡ್ಡು ಕೊಟ್ಟು ಜಾಸ್ತಿ ಕೊಡಲೇಬೇಕು. ನಾನು 1,000-1,500 ರೇಂಜಿಂದು ಇನ್ನೂ ಒಳ್ಳೊಳ್ಳೆ ರೇಂಜಲ್ಲಿ ಕೂಡ ಒಳ್ಳೊಳ್ಳೆ ಕ್ವಾಲಿಟಿ ಸಿಗುತ್ತೆ. ಅದು ಕೂಡ ನಂಗೆ ಟ್ರೈ ಮಾಡಬೇಕು ಅಂತ ಆಸೆ ಇದೆ. ಯಾಕೆ ಅಂತಂದರೆ ಇದನ್ನು ನಾವು ಎಷ್ಟೊಂದು ಸತಿ ಏನಾಗುತ್ತೆ ಅಂದರೆ, ಒಂದೊಂದ್ಸತಿ ಮನೆಯಲ್ಲೇ ಹೊರಗೆ ಹೋಗೋದು, ಸಂಜೆ ಹೊರಗೆ ಹೋಗ್ತೀವಿ ಅಂತನೋ, ಅಥವಾ ಇವಾಗ ಏನು ಸದ್ಯಕ್ಕೆ ಹೊರಗೆ ಹೋಗೋ ಕೆಲಸ ಇಲ್ಲ, ಆ ಥರ ಏನೋ ಒಂದು ಸಂದರ್ಭ ಇರುತ್ತೆ, ಅಥವಾ ಮನೇಲೆ ಆರಾಮಾಗಿರೋಣ ಅಂತ ಅಂದ್ಕೊಂಡ ಟೈಮಲ್ಲಿ ಇದನ್ನು 24 hours ಹಾಕೊಂಡಿರ್ತೀವಿ. ಮಲ್ಕೋಬೇಕಾದ್ರೆ ಹಾಕೋತೀವಿ. ಕಂಫರ್ಟಬಲ್ ಆಗಿ ಡೀಸೆಂಟಾಗಿ ಕ್ವಾಲಿಟಿ ಚೆನ್ನಾಗಿರೋದು ಮುಖ್ಯ ಆಗುತ್ತೆ. ಯಾರು ಬಂದ್ರಪ್ಪ ಸಡನ್ನಾಗಿ ಮನೆಗೆ ಹೋಗಿ ನಾವು ಮತ್ತೆಲ್ಲ ಚೇಂಜ್ ಮಾಡ್ಕೊಂಡು ಬರೋ ಅಷ್ಟು ಇದು ಇರೋದಿಲ್ಲ. ಏನೋ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ, ಅಂಥ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಇಂಟ್ರೊಡಕ್ಷನ್ ಜಾಸ್ತಿ ಆಯಿತು ಅನಿಸುತ್ತೆ, ಜಸ್ಟಿಫಿಕೇಶನ್ ಜಾಸ್ತಿ ಆಯಿತು. ಈಗ ಹಾಕ್ಕೊಂಡಿರೋ ಬಟ್ಟೆ ಇದು ಒಂದೇ ಕಲರು, ಇದು ಆಕಸ್ಮಿಕ ಆಯಿತಾ. ಈ ಥರ ಇದೆ ಪ್ಲೇನು. ಇಲ್ಲಿ ಶೋಲ್ಡ್ರಲ್ಲಿ ಏನೋ ಒಂದಲ್ಲ ಹೂವಿಂದು ಪ್ರಿಂಟ್ ಇದೆ. ಸೇಮು ಬಾಟಮಲ್ಲಿ ಕೂಡ ಈ ರೀತಿ ಇದೆ. ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡ್ಕೋಬೋದು. ಇಲ್ಲಾಂದರೆ ನೀವು ಕಾಮೆಂಟ್ ಮಾಡಿ ಕೇಳಿ, ನಾನು ಲಿಂಕನ್ನು ಕೊಡ್ತೀನಿ. ಯಾಕೆಂದರೆ ಎಷ್ಟೋ ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸು ಪಿನ್ ಮಾಡಿದ ಕಾಮೆಂಟು ಗೊತ್ತಾಗೋದಿಲ್ಲ. ಸೊ ನಿಮಗೆ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲ ನಿಮ್ಗೆ ಇನ್ನೂ ಗೊತ್ತಾಗ್ತಿಲ್ಲ, ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಲಿಂಕ್ ಕೊಡ್ತೀನಿ. ನಾನು ಲಾರ್ಜ್ ಸೈಜ್ ತರಿಸಿದೆ. ಆ್ಯಕ್ಚುಲಿ ಲಾಸ್ಟ್ 2 ತರಿಸಿದ್ದು ಲಾರ್ಜ್ ಸೈಜಲ್ಲಿ ತರಿಸಿದೆ. ಅದ್ರ ಫ್ಯಾಬ್ರಿಕ್ ಸ್ವಲ್ಪ ಬೇರೆ ಥರ ಇದೆ, ಕಾಟನ್ನೇನೆ. ಆದರೆ ಇದು ಮಸ್ಟರೈಸ್ ಕಾಟನ್ನ ಏನೋ ಅಂತಾರೆ ಇದಕ್ಕೆ. ನನಗಿಲ್ಲಿ ಬರ್ದಿರೋದು ಕಾಣ್ತಿಲ್ಲ, ಕನ್ನಡಕ ಇಲ್ಲ, ಹಂಗಾಗಿ ಏನೇ ಇರಲಿ ಈ ಥರ ಬಟ್ಟೆಯಲ್ಲಿ ಮೋಸ್ಟ್ಲಿ ನಂಗೆ ಮೀಡಿಯಮ್ಮೇ ಸಾಕಾಗಿತ್ತು ಅಂತ ಅನಿಸುತ್ತೆ. ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ, ಮಾಡೆಲ್ ಹಾಕ್ಕೊಂಡಿರೋದು. ಸೊ ಬಟ್ಟೆ ಅಂತೂ ಚೆನ್ನಾಗಿದೆ. ಸ್ವಲ್ಪ ಸ್ಯಾಗ್ ಆಗೋ ಆ ಥರ ಇರೋದ್ರಿಂದ ಒಂದು ಸೈಜ್ ದೊಡ್ಡದು ತೊಗೊಂಡಿದ್ದು ಏನು ತೊಂದರೆ ಆಗಲಿಲ್ಲ ಅಂತ ಅನಿಸ್ತು. ಆದರೆ ಸ್ವಲ್ಪ ಲೂಸ್ ಆಗೇ ಇದೆ. ಯಾವೆಲ್ಲಾರೋ ಬ್ಲಾಗಲ್ಲಿ ಹಾಕ್ಕೊಂಡಿದ್ದನ್ನು ನೀವು ನೋಡ್ತೀರಾ. ಇದು ಒಂದು ಶಾಪಿಂಗು ಮಿಂತ್ರದಿಂದ ತರಿಸಿದ್ದು. ಇವತ್ತು ಅಡುಗೆ ನಮ್ಮನೇಲಿ ದಾಲ್ ಮಖನಿ ಮಾಡಿದ್ದೀನಿ. ಸ್ವಲ್ಪ ಅದಕ್ಕೆ ಅನ್ನ ಮಾಡಬೇಕು, ಬಾಸ್ಮತಿ ಅಕ್ಕಿನ ಬಳಸಿ ಅದನ್ನು ಮಾಡ್ತೀನಿ. ಆಮೇಲೆ ಬೆಲ್ಲ ಹೆಚ್ಚೋದು, ಕೊಬ್ಬರಿ ಹೆಚ್ಚೋದು, ಇದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ ನೋಡ್ತಾ ಹೋಗೋಣ. ನೀವು ಹಳೆ ಇದ್ರ ಹಿಂದಿನ ಬ್ಲಾಗು, ಆದರೆ ಹಿಂದಿನ ರೆಸಿಪಿ ಇದೆಲ್ಲ ನೋಡಿಲ್ಲ ಅಂದರೆ ನೀವು ನೋಡ್ಕೊಂಬರ್ಬೇಕು. ನೆಲ್ಲಿಕಾಯಿನ ಬಳಸಿ ಒಂದು ಪಲಾವ್ ಮಾಡಿದ್ದೆ, ತುಂಬ ಚೆನ್ನಾಗಿ ಟೇಸ್ಟ್ ಬಂತು. ನೆಲ್ಲಿಕಾಯಿ ಬರೀ ಉಪ್ಪಿನಕಾಯಿ ಹಾಕ್ಕೊಂಡು ಅಥವಾ ಬರೀ ಮೊರಬ್ಬ ಮಾಡ್ಕೊಂಡು ತಿನ್ನೋದಕ್ಕಾಗೋದಿಲ್ಲ. ನನಗೆ ಉಪ್ಪಿನಕಾಯಿ ಸ್ವಲ್ಪ ತುಂಬ ಕ್ವಾಂಟಿಟಿ ಆ್ಯಕ್ಚುಲಿ ಉಪ್ಪಿನಕಾಯಿ ತುಂಬ ಇಷ್ಟ ನನಗೆ, ಬಟ್ ತುಂಬ ಕ್ವಾಂಟಿಟಿ ತಿಂದರೆ ಹೊಟ್ಟೆಗೆ ತೊಂದರೆ ಆಗುತ್ತೆ, ಹಾಗಾಗಿ ನಾನು ತಿನ್ನೋದಿಲ್ಲ. ಆಮೇಲೆ ಉಪ್ಪಿನಕಾಯಿ ಮಾಡ್ಕೊಂಡು ದಿನ ತಿಂದ್ರೂ ಎಷ್ಟು ತಿನ್ಬೋದು, ಒಂದು ಸ್ಮಾಲ್ ಪೀಸೋ ಒಂದು ಸ್ವಲ್ಪ ರಸನೋ ತಿನ್ಬೋದು. ಪಲಾವ್ಗಾಗಲಿ ಅಥವಾ ತಂಬುಳಿಗಾಗಲಿ ಇದೆಲ್ಲ ಹಾಕಿದ್ರೆ ನೀವು ಜಾಸ್ತಿ ಕ್ವಾಂಟಿಟಿಲಿ, ಅಂದರೆ ಒಬ್ಬರಿಗೆ 1-1.5 ನೆಲ್ಲಿಕಾಯಿ ಲೆಕ್ಕದಲ್ಲಿ ಹಾಕಿದ್ರು ಕೂಡ ಸಾಕಷ್ಟು ಕ್ವಾಂಟಿಟಿನೇ ಹೋಗುತ್ತೆ. 2 ನೆಲ್ಲಿಕಾಯಿ ಕೂಡ ಆರಾಮಾಗಿ ತಿನ್ಬೋದು. ದಿನಕ್ಕೆ 1 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಈ ಚಳಿಗಾಲದಲ್ಲಿ, ಅಥವಾ ಒಳ್ಳೆಯ ಆರೋಗ್ಯಕ್ಕೆ ಅಂತೇಳಿ. ಸೊ ಉಪ್ಪಿನಕಾಯಲ್ಲಿ ಸಾಕಷ್ಟು ಉಪ್ಪು ಖಾರ ಎಲ್ಲ ಇರುತ್ತೆ, ಅದೇನು ಮೈ ಒಳ್ಳೇದಲ್ಲ. ಬರೀ ನೆಲ್ಲಿಕಾಯಿ ತಿನ್ನೋದಕ್ಕೆ ಒಗಚು ಹುಳಿ ಅಂತ ಅನ್ಸುತ್ತೆ. ಈ ಥರ ಅಡುಗೆ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಅದ್ರ ಬೆನಿಫಿಟ್ಸು ಸಿಗುತ್ತೆ. ಹಾಗೆ ಒಂದು ಒಳ್ಳೆ ಹೊಸ ರೆಸಿಪಿ ಸಿಕ್ಕಾಗತ್ತೆ. ಸೊ ನೋಡಿಲ್ಲ ಅಂದರೆ ನೀವು ನೋಡ್ಕೊಂಡು ಬನ್ನಿ. ಬಾಸ್ಮತಿ ಅಕ್ಕಿನ ಬೆಳೆಸಿ ಅನ್ನ ಮಾಡೋಣ ಅಂತ. ದಾಲ್ ಮಖನಿಗೆ ಚೆನ್ನಾಗಿರುತ್ತೆ. ಜೀರಾ ರೈಸ್ ಮಾಡ್ಕೋಬೋದು, ಇಲ್ಲ ಬಸ್ಬಿಟ್ಟು ಅನ್ನ ಮಾಡ್ತಾರಲ್ಲ ಆ ಥರ ಕೂಡ ಮಾಡ್ಬೋದು. ಚೆನ್ನಾಗಿರುತ್ತೆ ಉದ್ರಾಗಿ, ಜೊತೆಗೆ ದಾಲ್ ಜೊತೆ ತಿನ್ನೋದಕ್ಕೆ. ನಾವು ಕೂರ್ಗಲ್ಲಿ ಮಹೀಂದ್ರದಲ್ಲಿ ಉಳ್ಕೊಂಡಿದ್ವಲ್ಲ, ಅಲ್ಲಿ ದಾಲ್ ಮಖನಿ ತುಂಬ ಚೆನ್ನಾಗಿತ್ತು. ಪಾಸ್ತಾ ಕೂಡ ತುಂಬ ಚೆನ್ನಾಗಿತ್ತು. ನೀರು ಬಸ್ಬಿಟ್ಟೇನೆ ನಾನು ಮಾಡ್ತೀನಿ. ಈ ಥರ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಇಟ್ಟು ಮಾಡಿದ್ರೆ ಚೆನ್ನಾಗತ್ತೆ. ಯಾವ್ದಾರ ಬ್ಲಾಗಲ್ಲಿ ಕುರ್ತಾಗಳು ಹಾಕೊಂಡಿದ್ದನ್ನ ಎಲ್ಲಿ ತೊಗೊಂಡ್ರಿ, ಲಿಂಕ್ ಕೊಡಿ ಅಂತೆಲ್ಲ ಕೇಳ್ತಿರ್ತೀರ. ಸುಮಾರು ಕುರ್ತಾಗಳನ್ನೊಂದು ಸುಮಾರು ವರ್ಷದಿಂದ ಇರೋದು. ಉದಾಹರಣೆ ಈ ಕುರ್ತಾ, ಇದು ನನಗೆ ನೆನಪಿದ್ದ ಹಾಗೇನೆ
ನಾನು ಕೊರೋನಾ ಮುಂಚೆ ತೊಗೊಂಡಿದ್ದು ಅನ್ಸುತ್ತೆ, ಅಂದರೆ ಎಷ್ಟು ವರ್ಷ ಆಯಿತು, 4-5 ಇಯರ್ಸ್ ಮೇಲೆ ಆಯಿತಾ. ಸೊ ಇದು ಫ್ಯಾಬ್ ಇಂಡಿಯಾದಿದ್ದು. ಈ ಕುರ್ತಾ ಲಿಂಕ್ ಎಲ್ಲ ಖಂಡಿತ ಎಲ್ಲೂ ಸಿಗಲ್ಲ. ಆಮೇಲೆ ಹಿಂದಿ ಬ್ಲಾಗ್ಗಳಲ್ಲಿ ಹಾಕೊಂಡಿದ್ದೊಂದು ಎಲ್ಲೋ ಕುರ್ತಾ ಒಂದು ಕೇಳಿದ್ರಿ, ಅದು ಕೂಡ ಅಷ್ಟೇ ಬಟ್ಟೆ ತೊಗೊಂಡು ಹೊಲಿಸಿದ್ದು, ರೆಡಿಮೇಡ್ ಅಲ್ಲ. ಸೊ ರೆಡಿಮೇಡ್ ಇದ್ದು ಆನ್ಲೈನಲ್ಲಿ ತೊಗೊಂಡಿದ್ದು. ಹೆಚ್ಚು ಕಡಿಮೆ ನಿಮ್ಮ ಹತ್ರ ಹಂಚ್ಕೊಂಡೇ ಇರ್ತೀನಿ ಯಾವುದು ಅಂತೇಳಿ, ಲಿಂಕ್ ಕೊಡೋಕ್ಕೂ ನನಗೂ ಕೂಡ ಈಸಿ ಆಗುತ್ತೆ ಅಂತೇಳಿ. ಬಟ್ ಈ ಥರ ಫ್ಯಾಬ್ ಇಂಡಿಯಾದಾಗಿದ್ದರೆ, ಅಥವಾ ಫ್ಯಾಬ್ ಇಂಡಿಯಾ ಅಂತಲ್ಲ, ಯಾವ್ದಾದ್ರು ಹೊರಗಡೆ ತೊಗೊಂಡಿದ್ದು ಅಥವಾ ಬಟ್ಟೆ ತೊಗೊಂಡು ಹೊಲಿಸ್ಕೊಂಡಿದ್ದು, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡಿದ್ದು, ಈ ಥರದ್ದೆಲ್ಲ ಇದ್ದರೆ ಲಿಂಕ್ ಕೊಡೋದಕ್ಕಾಗೋದಿಲ್ಲ. ಇದಕ್ಕೆ ನೀವು ಈ ಥರ ಓಪನ್ ಆಗಿ ಬಾಸ್ಮತಿ ಅಕ್ಕಿನ ಬಳಸಿ ಅನ್ನ ಮಾಡ್ತೀರಾ ಅಂದರೆ ತೊಳೆದ್ಬಿಟ್ಟು ಒಂದು 5-10 ಮಿನಿಟ್ಸ್ ನೆನೆಸ್ಬಿಟ್ಟು ನಂತರ ನೀವು ಚೆನ್ನಾಗಿ ಸಾಕಷ್ಟು ನೀರು ಹಾಕ್ಬಿಟ್ಟು, ಅಂದರೆ ಬಸಿಯೋದಕ್ಕೆ ಎಕ್ಸ್ಟ್ರಾ ನೀರು ಉಳಿಬೇಕು, ಅಷ್ಟು ನೀರು ಹಾಕ್ಬಿಟ್ಟು ಅನ್ನ ಮಾಡೋದಕ್ಕೆ ಇಡ್ಬೋದು. ತುಂಬ ಉದುರುದ್ರಾಗ ತುಂಬ ಚೆನ್ನಾಗಿ ಬರುತ್ತೆ. ಒಂದು 10 ನಿಮಿಷ ನೆನಿಲಿ. ನೆಂದ ಮೇಲೆ ಇದು ಒಲೆನ ಆನ್ ಮಾಡ್ತೀನಿ, ಅಲ್ಲಿವರೆಗೂ ಮುಚ್ಚಿಟ್ಟಿರ್ತೀನಿ. ಏನಾರು ನುಸಿ ಅದು ಏನಾರು ಬಿದ್ದರೆ ಕಷ್ಟ ಅಲ್ವಾ. ಸೊ ಬೆಲ್ಲ ಹೆಚ್ಚೋದನ್ನು ತೋರಿಸ್ತೀನಿ. ಫ್ರಿಜ್ಜಿಂದ ತೆಗೆದ ತಕ್ಷಣ ಹೆಚ್ಚ್ತಾ ಇದೀನಿ, ಗೊತ್ತಿಲ್ಲ ಗಟ್ಟಿಯಾಗಿರುತ್ತೋ ಏನು ಕತೆನೋ ಅಂತೇಳಿ ನಿಮಗೆ ತೋರ್ಸೋಣ ಅಂತೇಳಿ. ಈ ಥರ ಇರುತ್ತಲ್ಲ, ಇದನ್ನ ಫಸ್ಟ್ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ಯಾಕಂದರೆ ದೊಡ್ಡದಿರುತ್ತಲ್ಲ, ಹಿಂಗಂದರೆ ಕಟ್ ಆಗತ್ತದು. ಕೆಲವೊಂದು ತುಂಬ ಗಟ್ಟಿ ಇರುತ್ತೆ. ಕಾಲೇಜ್ ಡೇಸು ಸ್ಕೂಲ್ ಡೇಸಲ್ಲೆಲ್ಲ ಹಬ್ಬ ಆದಮೇಲೆ ಎಳ್ಳು ತೊಗೊಂಡೋಗೋದು ಒಂದಿರುತ್ತಲ್ವ, ಸ್ಕೂಲಲ್ಲಿ ಇದ್ದರೆ ಸ್ಕೂಲಿಗೆ, ಕಾಲೇಜಲ್ಲಿ ಇದ್ದರೆ ಕಾಲೇಜ್ಗೆ. ಒಂದ್ಸತಿ ಇದೇ ಥರ ಎಳ್ಳು ತೊಗೊಂಡೋದ ನನ್ನ ಫ್ರೆಂಡು ಒಬ್ಳು ತಂದಿದ್ನು. ಆ ಎಳ್ಳಲ್ಲಿ ತಿಂತಾ ಇದ್ರೆ ಸಿಹಿ ಅಂಶ ಬಾಯಿಗೆ ಬರ್ತಿದೆ, ಆದರೆ ನೋಡೋದಕ್ಕೆ ಬೆಲ್ಲ ಕಾಣ್ತಿಲ್ಲ. ಆಮೇಲೆ ಕೇಳಿದ್ರೆ ಇದ್ರೊಳಗೆ ಬೆಲ್ಲ ಇಲ್ಲ, ಇದ್ರೊಳಗೆ ಸಕ್ಕರೆ ಹಾಕಿರೋದು ಅಂತಂದು. ಸಕ್ಕರೆನ ಎಳ್ಳೊಳಗೆ ಸಕ್ಕರೆ ಹಾಕ್ತಾರ ಅಂತ ಹೆಂಗೆ ಅಂತಂದರೆ, ಬಿಳಿ ಬಿಳಿ ಸ್ಮಾಲ್ ಕ್ಯೂಬ್ಸ್ ಇತ್ತು ಬೆಲ್ಲದ ಥರನೇ. ಇದೊಂಥರ ವಿಶೇಷವಾಗಿದ್ದಲ್ಲ, ನಮ್ಮಲ್ಲಿ ಈ ಥರದ್ದು ಯಾವುದೋ ಮಾಡಿದ್ದು ಗೊತ್ತಿರಲಿಲ್ಲ ನಂಗೆ ಅಲ್ಲಿವರೆಗೂ. ಬೆಲ್ಲ ಹೆಚ್ಚಿಬಿಟ್ಟೆ ಮಾಡಿದ್ದು ಗೊತ್ತಿದ್ದು. ಸಕ್ಕರೆ ಸಣ್ಣದಾಗಿ ಸಕ್ಕರೆ ಹಚ್ಚಿರುತ್ತಲ್ಲ, ಅದೇ ಥರನೇ ಕಟ್ ಮಾಡ್ಕೊಂಡಾದ್ರೆ ಪಾಕ ಮಾಡಿ ತಟ್ಟೆಗೆ ಹಾಕಿ ಅದನ್ನು ಕಟ್ ಮಾಡಿದ್ದು ನಾನು ಫಸ್ಟ್ ಟೈಮ್ ನೋಡಿದ್ದು. ನನಗೆ ತುಂಬ ಆಶ್ಚರ್ಯ ಅನಿಸ್ತು. ಮನೆಗೆ ಹೋಗಿ ನಮ್ಮ ಅಮ್ಮಂಗೆ ಕೇಳಿದ್ದೆ, ಹೆಂಗಿದು ಈ ಥರ ಸಣ್ಣ ಸಿಗತ್ತೇನೋ ಅಂತ ನಾನೇ ಯೋಚನೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ಅಡುಗೆಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರೋರಿಗೆ, ಮೊದಲಿಂದ ಒಂಚೂರು ಏನಾದ್ರು ಟ್ರೈ ಮಾಡಿ ಗೊತ್ತಿದ್ದವ್ರಿಗೆ ಇವೆಲ್ಲ ಕುತೂಹಲ ಇದ್ದೇ ಇರುತ್ತೆ. ಆಮೇಲೆ ನಮ್ಮ ಅಮ್ಮ ಅಂದಿದ್ರು, ಇಲ್ಲ ಇದು ಸಕ್ಕರೆ ಹಚ್ಚ ಥರನೇ ಪಾಕ ಮಾಡಿಕೊಂಡು ತಟ್ಟೆಗೆ ಹುಯ್ಕೊಂಡು ಆಮೇಲೆ ಕಟ್ ಮಾಡಿರ್ತಾರೆ, ಅದಕ್ಕೆ ಈ ಥರ ಚಿಕ್ಕದಾಗಿ ಬರುತ್ತೆ. ಅಂದರೆ ಇನ್ನೂ ಎಷ್ಟು ನಾಜೂಕಿನ ಕೆಲಸ ಮಾಡ್ತಿದ್ರು ಹಿಂದೆಲ್ಲ ಅಂಥೇಳಿ. ಈಗಲೂ ಯಾರ ಮನೇಲಿ ಮಾಡ್ತಾರೋ ಗೊತ್ತಿಲ್ಲ, ನೀವು ಯಾರು ಮಾಡ್ತೀರಾ ಖಂಡಿತ ಕಾಮೆಂಟ್ ಸೆಕ್ಷನ್ ಬರೆದು ತಿಳಿಸಿ. ಕೊಬ್ಬರಿ ಬೆಲ್ಲ ಹೆಚ್ಚೋದೇನೆ ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ನಮ್ಮನೆಯಲ್ಲೂ ನನ್ನ ಮಗಳಂತಿದ್ಲು, ಹೊರಗಡೆ ಸಿಗುತ್ತಲ್ಲ ಯಾಕೆ ಹೆಚ್ಚಬೇಕು ಅಂತೇಳಿ. ಒಂದು ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋ ಖುಷಿ, ಒಂದು ನಮ್ಮ ಒಂದು ಪರ್ಸ್ನಲ್ ಟಚ್ಚು. ಆಮೇಲೆ ಹಬ್ಬದಲ್ಲಿ ಹೊರಗಿಂದ ತಂದು ಅಫ್ಕೋರ್ಸ್ ಮಾಡೋಕ್ಕಾಗದೇ ಇರೋರು ಅಟ್ಲೀಸ್ಟ್ ಹೊರಗಿಂದ ಯಾರೋ ತಂದು ಮಾಡ್ತಾರಲ್ಲ ಅಂತ ನಾವು ಅಪ್ರಿಷಿಯೇಟ್ ಮಾಡಬೇಕು. ಕೆಲ್ಸಕ್ಕೆ ಹೋಗೋರು ಇರ್ಬೋದು, ಅಥವಾ ಇನ್ನು ಯಾವುದೇ ಥರ ದೈಹಿಕವಾಗಿ ಶಕ್ತಿ ಇಲ್ಲ ಮಾಡೋದಕ್ಕೆ, ಆದರೆ ಹಬ್ಬದಲ್ಲಿ ಎಳ್ಳು ಮಾಡಬೇಕು, ಹಾಗೆ ಬಣಗುಟ್ಟಿಸ್ಬಾರ್ದು ಅಂತೆಲ್ಲ ಇರುತ್ತಲ್ವ.
ಅಂಥದ್ರಲ್ಲಿ ಅವಾಗ ತಂದು ಮಾಡೋದಕ್ಕೆ ಏನು ಮಾಡಲ್ಲ. ನಮಗೆ ಮಾಡಬೇಕು ಶಕ್ತಿ ಇದ್ದಾಗ, ಆಮೇಲೆ ಇಂಟ್ರೆಸ್ಟ್ ಇದ್ದಾಗ, ದೇವರು ಎಲ್ಲ ಥರ ಅನುಕೂಲ ಕೊಟ್ಟಾಗ ಮಾಡೋದ್ರಲ್ಲೇನು ಅಲ್ವಾ. ಸೊ ಹಾಗಾಗಿ ನಾವು ಮಾಡಬೇಕು. ಬಟ್ ಆ ಥರ ಪಾಕ ಹಾಕಿ ಹೆಚ್ಚೋದಿದೆಯಲ್ಲ, ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್. ಅದು ಅಷ್ಟೊಂದು ನಾನು ಮಾಡಿ ಗೊತ್ತಿಲ್ಲ. ಇದು ಬೆಲ್ಲ ಈ ಥರ ಒಂದು ಪೀಸ್ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹೋಗೋದಷ್ಟೇ, ತುಂಬ ಸುಲಭ. ಇವಾಗ ದೊಡ್ಡ ಚಾಲೆಂಜ್ ಇರೋದು ಏನು ಗೊತ್ತಾ, ಬಿಸಿಲು ಬರಬೇಕು, ಚೆನ್ನಾಗಿ ಬಿಸಿಲು ಬರಬೇಕು. ಎಲ್ಲೋ ತೊಗೊಂಡೋಗಿ ಇಡೋದಕ್ಕಾಗೋದಿಲ್ಲ, ಎಲ್ಲೋ ಮೇಲ್ಗಡೆ ಹೋಗ್ಬಿಟ್ಟು ಇಡೋದಕ್ಕಾಗಲ್ಲ. ಧೂಳು ಕಸ, ಪ್ರಾಣಿ ಪಕ್ಷಿ ಗೊತ್ತಿಲ್ಲ, ಮನುಷ್ಯರು ಯಾರು ಏನು ಇದು ಮಾಡ್ತಾರೋ ಗೊತ್ತಿಲ್ಲ. ಬಾಲ್ಕನಿಲೇ ಇಟ್ಟು ಒಣಗಿಸ್ಕೋಬೇಕು. ಇದು ಒಂದು ದೊಡ್ಡ ಚಾಲೆಂಜ್. ಇದು ಬಾಲ್ಕನಿಲಿ ಎಷ್ಟು ಬಿಸಿಲು ಬರುತ್ತೋ ನೋಡಿಕೊಂಡು ಒಂದು ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಒಂದು ಬಿಸಿಲು ಬಂದರೆ ಸಾಕಾಗತ್ತೆ. ಆದರೆ ಬಾಲ್ಕನಿಲಿ 3 ಗಂಟೆ ಮೇಲೆ 4 ಗಂಟೆ ಮೇಲೆ ಬರೋ ಬಿಸಿಲಲ್ಲಿ ಏನು ಮಹಾ ಒಣಗಿಸೋಕ್ಕಾಗತ್ತಲ್ವ. ಸೊ ಎಷ್ಟು ಜೋರಾಗಿ ಬಿದ್ರೂ ಸಾಲೋದಿಲ್ಲ ಅಂತಲೇ ಅನಿಸುತ್ತೆ ಅಷ್ಟೊತ್ತಿನಲ್ಲಿ. ಅದೇ ಒಂದು ದೊಡ್ಡ ಚಾಲೆಂಜು. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹೋಗೋದಷ್ಟೇ. ಕ್ಯೂಬ್ಸ್ ಥರ ಇರಬೇಕು. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ನೀವು ಎಷ್ಟು ಚಿಕ್ಕದಾಗಿ ಬೇಕೋ ಮಾಡ್ಕೊಂಡು ಹೋಗೋದು. ಅಫ್ಕೋರ್ಸ್ ಸ್ವಲ್ಪ ಪುಡಿ ಉದ್ರತ್ತೆ ಇದ್ರೊಳಗೆ. ಬೆಲ್ಲದಲ್ಲೂ ತೇವಾಂಶ ಇದ್ದೇ ಇರುತ್ತಲ್ವ, ಸ್ವಲ್ಪ ಮೆತ್ತಗಿರುತ್ತೆ, ಸ್ವಲ್ಪ ಪುಡಿ ಉದ್ರತ್ತೆ. ಕೆಲವೊಂದು ನಿಮಗೆ ಕರೆಕ್ಟಾಗಿ ಕ್ಯೂಬ್ ಶೇಪಲ್ಲಿ ಬರದೇ ಇರ್ಬೋದು. ಆಮೇಲೆ ಕೊನೆಗೆ ಇದನ್ನೆಲ್ಲ ಬಿಸಿಲಿಗಿಟ್ಟು ಎಲ್ಲ ಇದಾದಮೇಲೆ ನೀವು ಜರಡಿ ಹಿಡ್ಕೊಂಡು ಈ ಪುಡಿ ಏನಿರುತ್ತಲ್ಲ, ಕೆಲವೊಂದು ಫೈನ್ ಪೌಡ್ರ್ ಥರ ಉದುರಿರುತ್ತಲ್ಲ, ಅದನ್ನೆಲ್ಲ ನೀವು ಬೇಕಾದರೆ ರಿಮೂವ್ ಮಾಡ್ಕೋಬೋದು. ಮಾಡಿಕೊಂಡು ಬರೀ ಕ್ಲೀನಾಗಿ ಕ್ಯೂಬಾಗಿ ಚೆನ್ನಾಗಿ ಇರೋದು ಕಟ್ ಮಾಡಿರೋವಂಥದ್ದು ಇರೋದಿರುತ್ತಲ್ಲ, ಅದನ್ನು ಮಾತ್ರ ಹಾಕ್ಕೋಬೋದು. ಪುಡಿ ಹಾಕಿದ್ರೂ ಏನು ತೊಂದರೆ ಇಲ್ಲ. ಆದರೆ ಇಲ್ಲ ನಾವು ಸ್ವಲ್ಪ ಪರ್ಟಿಕ್ಯುಲರಾಗಿ ಹೀಗೆ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂದರೆ ಆ ಥರ ಕೂಡ ಮಾಡ್ಬೋದು. ಸೊ ಈ ಥರ ಚಿಕ್ಕದಾಗಿ ಒಂದು ದೊಡ್ಡ ಪೀಸನ್ನು ಫಸ್ಟು ಅರ್ಧ ಮಾಡಿಕೊಂಡು ಅದರೊಳಗಡೆ ಮತ್ತೆ ಅರ್ಧ ಮಾಡ್ತಾ ಹೋಗೋದಷ್ಟೇ. ಇದಕ್ಕೆ ಸ್ವಲ್ಪ ಟೈಮ್ ಬೇಕಷ್ಟೇ, ಹೆಚ್ಚೋದು ಕಷ್ಟ ಅಂತ ಏನಿಲ್ಲ. ಆದರೆ ಟೈಮ್ ಕನ್ಸ್ಯೂಮಿಂಗ್ ಇವೆಲ್ಲ. ಅದು ಒಂದು ರೀತಿ ಸ್ಟ್ರೆಸ್ ಬಸ್ಟರ್ ಕೂಡ. ನೀವೇನೋ ಒಂದು ಟಿ ವಿ ನೋಡ್ತಾ ಮಾಡಿದ್ರಿ ಸ್ಟ್ರೆಸ್ ಬಸ್ಟರ್ ಅಲ್ಲ. ಟಿ ವಿಲಿ ಏನೋ ನೋಡೋದು ನಮ್ಮ ಥರ ನೋಡ್ತಿರುತ್ತೆ. ಅಫ್ಕೋರ್ಸ್ ಏನೋ ಒಂದು ಕಾಮಿಡಿ ಇದೋ ಏನೋ ಒಂದು ನೋಡಿಕೊಂಡು ಖುಷಿ ಅಥವಾ ಹಾಡು ಕೇಳಿಕೊಂಡು ಒಂದು ಕಡೆ ಕೂತ್ಕೊಂಡು ಎಳೆ ಬಿಸಿಲಲ್ಲಿ ಕೂತ್ಕೊಂಡು ಹೆಚ್ಚೋದು ಕೂಡ ಒಂದು ರೀತಿ ಮಜಾ. ಚಳಿಗಾಲದಲ್ಲಿ ಬಿಸಿಲು ಚಳಿ ಆಗ್ತಿರತ್ತೆ ಅಂಥೇಳಿ ಬಿಸಿಲಲ್ಲಿ ಕೂತ್ಕೊಳ್ಳೋಕ್ಕೂ ಮಜಾ ಇರುತ್ತೆ. ಸುಮ್ಮನೆ ಕೂತ್ಕೊಳ್ಳೋ ಬದಲು ಈ ಥರದ್ದೊಂದು ಹೆಚ್ಚುತ್ತಾ ಇದ್ದರೆ. ಸೊ ಈ ಥರ ನಾನು ಬೆಲ್ಲ ಹೆಚ್ಚ್ತೀನಿ ಬಂದೆ. ಈಗ ಹೆಂಗೆ ಹೆಚ್ಚಿದ್ದೀನಿ, ತುಂಬ ಏನು ನಾಜೂಕಾಗಿ ತುಂಬ ಸಣ್ಣದಾಗಿ ನಾನು ಹೆಚ್ಚೋದಿಲ್ಲ. ಓಕೆ, ಒಂದು ಡೀಸೆಂಟ್ ಸೈಜೆಲ್ಲ ಹೆಚ್ಚಿರ್ತೀನಿ. ಕೆಲವರು ತುಂಬ ಸಣ್ಣಗೆ ಹೆಚ್ಚಿರ್ತಾರೆ. ಬಟ್ ನನಗೇನು ಅಂದರೆ ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಜೊತೆಗೆ ಸೈಜಲ್ಲಿ ಒಂದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದಕ್ಕಿಂತ ಸಣ್ಣದಾಗಿ ಹೆಚ್ಚಿಬಿಟ್ರೆ ಎಲ್ಲೋ ಕಳೆದೇ ಹೋಗ್ಬಿಡುತ್ತೇನೋ ಅಂತ ನನಗೆ ಅನಿಸುತ್ತೆ. ಸೊ ಅದ್ರ ಸೈಜಿಗೆ ಕರೆಕ್ಟಾಗಿ ಹೊಂದ್ಕೊಳ್ಳೋ ಅಷ್ಟಿದ್ರೆ ಸಾಕಾಗತ್ತೆ. ಬಂದರೆ ತೋರಿಸ್ತೀನಿ ಹೇಗೆ ಹೆಚ್ಚಿದ್ದೀನಿ ಅಂತ. ಕೈ ತೊಳ್ಕೊಂಬರ್ತೀನಿ. ಇಷ್ಟು ಸಣ್ಣದಾಗಿ ಹೆಚ್ಚಿನಷ್ಟೇ, ತುಂಬಾ ಸಣ್ಣದಾಗಿ ಏನಿಲ್ಲ, ತೀರಾ ದಪ್ಪಕ್ಕೂ ಏನಿಲ್ಲ. ಈ ಥರ ಹೆಚ್ಕೊಂಡು ಸುಮಾರು ನನಗೆ 1 kg ಹತ್ತಿರ ಹೆಚ್ಕೋಬೇಕಾಗತ್ತೆ. ಈ ಥರ ಹಚ್ಚಿದೆ, ಇದನ್ನು ಹೆಚ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹೆಚ್ಚೋದು ನನಗೆ ಸ್ವಲ್ಪ ಸುಲಭ ಅಂತ ಅನಿಸುತ್ತೆ. ಯಾಕೆಂದರೆ ಚಾಪಿಂಗ್ ಬೋರ್ಡು ಚಾಕುಲಿ ಹೆಚ್ಚೋದು ಇದು ಒಂದೊಂದೇ ಹಿಡ್ಕೊಂಡು ಹೆಚ್ಚೋದಲ್ವಾ, ಸ್ವಲ್ಪ ಟೈಮ್ ತೊಗೊಳತ್ತೆ. ಹೆಚ್ಚೋಕ್ಕೆ ಶುರು ಮಾಡಿದ್ದೀನಲ್ಲ, ಇದೊಂದು ಅಚ್ಚನ್ನು ಹೆಚ್ಚಿಬಿಟ್ಟು ಮುಗಿಸೋಣ ಅಂತ ಅಂದ್ಕೊಂಡೆ. ಆಮೇಲೆ ಅಷ್ಟರಲ್ಲಿ ಅನ್ನನೂ ಆಗುತ್ತೆ, ಊಟ ಮಾಡ್ಬೋದು. ಕೊಬ್ಬರಿಗೆ ಸಿಪ್ಪೆ ತೆಗಿಬೇಕು. ಸೊ ಆ ಕೆಲಸದಿಂದ ಶುರುವಾಗಬೇಕು. ಒಂದು ದಿವಸದ ಕೆಲಸ ಮಾಡಿ ಮುಗಿಸ್ತೀನಿ. ಹಬ್ಬದ ದಿವಸ ಇನ್ನೇನು ಗೊತ್ತಲ್ಲ, ಸಿಹಿ ಹುಗ್ಗಿ, ಖಾರ ಹುಗ್ಗಿ ಅಥವಾ ಸಿಹಿ ಪೊಂಗಲು, ಖಾರ ಪೊಂಗಲು ಏನು ಮಾಡ್ತೀರೋ ಅದು ಹಬ್ಬದ ಸಂಭ್ರಮ. ಕಬ್ಬು ತರಬೇಕು, ಆಮೇಲೆ ಬಾಳೆಹಣ್ಣು. ನಮ್ಮ ಮನೆಗಳಲ್ಲಿ ಮದುವೆ ಆದಮೇಲೆ ಫಸ್ಟ್ 5 ವರ್ಷ ಎಳ್ಳು ಕೊಡೋದು ತುಂಬಾ ವಿಶೇಷ ಅಂತ ಹೇಳ್ಬೋದು. ಬಾಳೆಹಣ್ಣನ್ನು ಒಂದು ರೀತಿ ದಾನ ಕೊಡೋದಲ್ವ, ಹೆಂಗಸರಿಗೆ ಎಳ್ಳು ದಾನ ಕೊಡೋದಕ್ಕೆ ಇದೊಂದೇ ಅವಕಾಶ, ಇನ್ನೆಲ್ಲೂ ಅವಕಾಶ ಇಲ್ಲ ನಮ್ಮ ಮನೆಯ ಆಚರಣೆಗಳಲ್ಲಿ. ಹಾಗಾಗಿ ಇದು ವಿಶೇಷ ಆಗತ್ತೆ.
ಬಾಳೆಹಣ್ಣನ್ನು ಹೆಚ್ಚಿಸ್ತಾ ಹೋಗ್ತೀವಿ. ಅಂದರೆ ಮದುವೆ ಆಗಿದ್ದ ಮೊದಲನೇ ವರ್ಷ 5 ಬಾಳೆಹಣ್ಣು ಒಂದು ತಟ್ಟೆನಲ್ಲಿ, ಎಳ್ಳು ಅಫ್ಕೋರ್ಸ್ ಎಳ್ಳು ಮಾಡಿರ್ತೀವಿ, ಎಳ್ಳು ಸಕ್ಕರೆ ಹೆಚ್ಚು, ಆಮೇಲೆ ಮಣ್ಣಿನ ಕುಡಿಕೆ ಬರುತ್ತಲ್ಲ ಅದರೊಳಗಡೆ ಎಲ್ಚಿ ಹಣ್ಣು, ಭತ್ತ, ಅವರೆಕಾಯಿ, ಒಂದು ನಾಣ್ಯ ಇದೆಲ್ಲ ಹಾಕ್ಬಿಟ್ಟು, ಆಮೇಲೆ ಕಬ್ಬು, ಒಂದು 5 ಬಾಳೆಹಣ್ಣು ಮೊದಲನೇ ವರ್ಷ. ಹಾಗೆಯೇ ಬ್ಲೌಸ್ ಪೀಸು, ಬಳೆ, ಅರ್ಶಿನ, ಕುಂಕುಮ, ದಕ್ಷಿಣೆ, ಇನ್ನೇನು ನಿಮಗೆ ಇಟ್ಕೊಡ್ಬೇಕು ಅನ್ಸುತ್ತೋ ಈ ಥರ 5 ಜನ ತಟ್ಟೆಗಳನ್ನ ರೆಡಿ ಮಾಡಿ 5 ಜನಕ್ಕೆ ಕೊಡಬೇಕು. 2ನೇ ವರ್ಷ 5 ಬಾಳೆಹಣ್ಣಿಂದ 10 ಬಾಳೆಹಣ್ಣು, 3ನೇ ವರ್ಷ 15 ಬಾಳೆಹಣ್ಣು, ಉಳಿದಿದ್ದೆಲ್ಲ ಏನು ಹೇಳಿದ್ನಲ್ಲ ಅದು ಹಾಗೆ ಇರುತ್ತೆ. ಹೀಗೆ ಹೆಚ್ಚಿಸ್ಕೊಂಡು ಹೋಗಬೇಕು. ಮೊದಲು 5 ವರ್ಷಗಳು ಅಂದರೆ ಕೊನೆಯ ವರ್ಷ 25 ಬಾಳೆಹಣ್ಣು ಕೊಡಬೇಕು. ಒಬ್ಬೊಬ್ರಿಗೆ 25, ಒಬ್ಬರಿಗೆ ಅಂದರೆ ಒಬ್ಬ ಮುತ್ತೈದೆಗೆ 25 ಬಾಳೆಹಣ್ಣು ಕೊಡಬೇಕು. ಈ ಥರ 5 ಜನದವ್ರಿಗೆ ಕೊಡಬೇಕು. ನಾನು 5ನೇ ವರ್ಷ ಮದುವೆ ಆದಮೇಲೆ 5ನೇ ವರ್ಷ ಮಾಡಬೇಕಾದ್ರೆ ಆವಾಗ ಲಾರಿ ಸ್ಟ್ರೈಕ್ ಆಗಿಬಿಟ್ಟು ಬಾಳೆಹಣ್ಣೆ ಇಲ್ಲ, ಎಲ್ಲೂ ಬಾಳೆಹಣ್ಣೆ ಇಲ್ಲ. ಬೆಂಗಳೂರಲ್ಲಿ ಮೂಲೆ ಮೂಲೆ ಅಲ್ದೀನಿ. ನಮ್ಮನೇಲಿ 5 ಜನಕ್ಕೆ ಕೊಡೋದಲ್ದೇನೆ ಇನ್ನೂ 5 ತಟ್ಟೆ ಕೊಡೋದು ಕೂಡ ಇದೆ. ಅಂದರೆ ಒಟ್ಟು 10 ತಟ್ಟೆ ಕೊಡಬೇಕು. ಸೊ 250 ಬಾಳೆಹಣ್ಣು ಪ್ಲಸ್ ಇನ್ನು 5 ತಟ್ಟೆಗೆ ಸುಮ್ಮನೆ ಹಾಗೆ ಬಾಳೆಹಣ್ಣಿನ ಒಂದೊಂದು ಚಿಪ್ ಇಟ್ಬಿಟ್ಟು ಕೊಡೋದು. ದಾನ ಮಾಡೋದಷ್ಟೇ ಇದ್ರ ಉದ್ದೇಶ. ಕೈ ತುಂಬ ನಾವು ಮಾಡಬೇಕು, ಕೊಡೋರ್ಗೂ ಅದು ಕೈ ತುಂಬ ಕೊಟ್ಟಾಗಿರ್ಬೇಕು ಅಂಥೇಳಿ ಹಿಂದೆಲ್ಲ ಬೆಳೀತಿದ್ರು, ಮಾಡ್ತಿದ್ರು. ಇವಾಗ ಸುಲಭವಾಗಿ ಸಿಗುತ್ತೆ, ಬಟ್ ಆ ಲಾರಿ ಸ್ಟ್ರೈಕಿಂದ ಬಾಳೆಹಣ್ಣು ಎಲ್ಲೂ ಇಲ್ಲ. ಹಬ್ಬದ 1 ದಿವಸ ಮುಂಚೆನೋ ಏನೋ ಮೋಸ್ಟ್ಲಿ ಕಾಲ್ ಆಫ್ ಆಯಿತು ಅನ್ಸುತ್ತೆ. ಬಾಳೆಹಣ್ಣು ತುಂಬ ಕಡಿಮೆ ಇದ್ರೂ ಏನೋ ಕಾಯಿ ಇತ್ತು. ಸೊ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಗೊನೆಗಳೇ ತರ್ತಿದ್ವಿ ನಮ್ಮನೇಲಿ ಕೊಡೋದಕ್ಕೆ ಅಂಥೇಳಿ. ಆ ಗೊನೆ ತೊಗೊಂಬಂದು ಅದಕ್ಕೆ ಸುಣ್ಣ ಎಲ್ಲ ಹಚ್ಚಿ, ಆಮೇಲೆ ಅದಕ್ಕೆ ರಗ್ಗಲ್ಲ ಏನಂತಾರೆ ಅದಕ್ಕೆ, ಈ ಬ್ಯಾಗ್ ಬರುತ್ತಲ್ಲ, ಗನಿ ಬ್ಯಾಗು ಏನಂತಾರೆ ಅದಕ್ಕೆ, ಗೋಣಿ ಚೀಲನ ಅದನ್ನು ಸುತ್ತಿಟ್ಬಿಟ್ಟು, ಯಾಕೆಂದರೆ ಹಸಿರಾಗಿರೋದನ್ನ ಕೊಡೋದಕ್ಕಾಗೋದಿಲ್ಲ, ಹಣ್ಣಾಗಿರೋದನ್ನೇ ಕೊಡಬೇಕು. ಕಾಯಿ ಯಾರು ಕೊಡ್ತಾರೆ? ಸೊ ಅದನ್ನು ಅಟ್ಲೀಸ್ಟ್ ಅದು ಹಳದಿ ಬಣ್ಣಕ್ಕಾರೋ ಬರಬೇಕಲ್ವಾ. ಹಣ್ಣು ಪೂರ್ತಿ ಒಳಗಡೆ ಹಣ್ಣಾಗಿದ್ದಿದ್ರೂ ಪರವಾಗಿಲ್ಲ, 2 ದಿವಸ ಇಟ್ಕೊಳ್ತಾರೆ. ಯಾಕೆಂದರೆ ಎಲ್ಲರ ಮನೆಯಲ್ಲೂ ಚೆನ್ನಾಗೇ ಬಂದಿರುತ್ತೆ ಹಣ್ಣು. ಅಂಥದ್ರಲ್ಲಿ ಒಂದೇ ದಿವಸದಲ್ಲಿ ಏನು ತಿಂದು ಖಾಲಿ ಮಾಡೋದಕ್ಕಾಗೋದಿಲ್ಲ. 2 ದಿವಸ ಇಟ್ಕೊಂಡು ನಿಧಾನಕ್ಕೆ ತಿನ್ನೋ ಹಾಗೆ. ಆಮೇಲೆ ಕೊಡಬೇಕಾದ್ರೆ ನನಗೇನು ಅಂದರೆ ಒಳ್ಳೆ ಕ್ವಾಲಿಟಿ ತೊಗೊಂಬರೋಣ, ಚೆನ್ನಾಗಿ ಹೋಗೋಣ ಅಂಥೇಳಿ ಎಲ್ಲ ಬಾಳೆಹಣ್ಣಿನ ಏನಂತಾರೆ ಇದಕ್ಕೆ, ಗುಡಾಣಗಳು ಏನಿದೆಯಲ್ಲ, ಬಾಳೆಹಣ್ಣು ಗುಡಾಣ ಅಲ್ಲ, ಸಾರಿ, ಬಾಳೆಹಣ್ಣಿಗೆ ಎಲ್ಲೆಲ್ಲಿ ಅಂದರೆ ಹೋಲ್ಸೇಲಲ್ಲಿ ಮಾರ್ತಾರಲ್ಲ ಅಂಥ ಅಂಗಡಿಗೆಲ್ಲ ಹೋಗಿ ಹುಡುಕೊಂಡು ತೊಗೊಂಬಂದು ಮನೆಯಲ್ಲೇನೆ ನಾನೇ ಒಂದು ಬಾಳೆಹಣ್ಣಿನ ಅಂಗಡಿ ಇಟ್ಕೊಂಡಿದ್ದು. ಲಾಸ್ಟ್ ವರ್ಷ ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, ಹಿಂಗೆ ಎಲ್ಲೆಲ್ಲ ಓಡಾಡ್ಕೊಂಡು ತೊಗೊಂಬಂದಿದ್ವಿ ಅಂಥೇಳಿ. ಸೊ ಇದು ಒಂಥರ ಸಂಕ್ರಾಂತಿ ಹಬ್ಬ ಅಂದರೆ ಇದು ಒಂದು ನೆನಪು. ಫಸ್ಟ್ ಮದುವೆ ಅದು ಫಸ್ಟ್ 5 ವರ್ಷ ಮಾಡ್ತಾರೆ. ಆಮೇಲೆ ಪ್ರತಿ ವರ್ಷ ನಾವೇನೋ ಹಬ್ಬ ಮಾಡ್ತೀವಿ. ಆದರೆ ಈ ಥರದ್ದೇನಿರೋದಿಲ್ಲ. ಆದರೆ ಒಂದು ಚಿಪ್ಪು ಯಾರಿಗಾರೋ ಒಂದು ದಾನ ಕೊಡೋದು ಈ ಥರದ್ದೆಲ್ಲ ಅಂತೂ ಇರುತ್ತೆ. ಗಾಂಧಿ ಬಜಾರ್ಗೆ ಹೋಗ್ಬಿಟ್ರೆ ನಿಮಗೆಲ್ಲ ಸಾಮಾನುಗಳು ಸಾಮಾನ್ಯವಾಗಿ ಕಾಣ್ತಾನೆ ಇರುತ್ತೆ. ಕುಡಿಕೆಗಳು, ಅದಕ್ಕೆ ಹಾಕೋ ಸಾಮಗ್ರಿಗಳು. ಗಾಂಧಿ ಬಜಾರ್ಗೆ ಹೋಗ್ಬಿಟ್ರೆ ನಿಮಗೆ ಚೆನ್ನಾಗೆ ಹಬ್ಬಕ್ಕೆ ಬೇಕಾಗಿರೋ ಸಾಮಾನು ಸಿಗುತ್ತೆ. ಹಬ್ಬನ ಮಾಡಿಸ್ಬಿಡ್ತಾರೆ. ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ರು ಅಲ್ಲಿ ಅವ್ರು ಪ್ರತಿ ವರ್ಷ ತೊಗೊಳೋರು ನೋಡಿರ್ತಾರಲ್ಲ, ಅವ್ರುಗಳೇ ಹೇಳ್ತಿರ್ತಾರೆ ಇದನ್ನು ತೊಗೊಳ್ಳಿ ಅದನ್ನು ತೊಗೊಳ್ಳಿ. ಈಗಂತೂ ಏನೇನೋ ಬಂದ್ಬಿಟ್ಟಿದೆ. ವಿಶೇಷವಾಗಿ ತಟ್ಟೆಲೆಲ್ಲ ಇಟ್ಟು ಅಲಂಕಾರಿಕವಾಗಿ ಕೊಡೋದಕ್ಕೆ ಚೆನ್ನಾಗಿ ಹಬ್ಬ ಮಾಡೋರಿಗೆ ಅನುಕೂಲವಾಗಿ ಸಿಗತ್ತೆ. ಇದು ಸಂಕ್ರಾಂತಿ ನೆನಪು ನಂದು. ಅನ್ನ ಎಲ್ಲ ರೆಡಿ ಆಯಿತು, ಈಗ ಊಟ ಮಾಡೋಣ ಅಂಥೇಳಿ. ದಾಲ್ ಮಖನಿ ತುಂಬ ಚೆನ್ನಾಗಿತ್ತು. ಮಖನಿ ಅಂದ ತಕ್ಷಣ ಬೆಣ್ಣೆ ಹಾಕಲೇಬೇಕಲ್ವ, ಆದರೆ ತುಂಬ ಏನು ಬೆಣ್ಣೆ ಹಾಕಿ ನಾನು ಮಾಡೋದಿಲ್ಲ. 1 ಟೇಬಲ್ ಸ್ಪೂನ್ ಅಷ್ಟೋ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟೋ ಹಾಕಿರ್ತೀನಿ. ಈ ಮಖನಿಗೆ ಚೆನ್ನಾಗಿ ಬರಬೇಕು ಅಂತಂದರೆ ಒಂದೇ ಒಂದು ಟಿಪ್ನ ನೀವು ಫಾಲೋ ಮಾಡಬೇಕು. ಏನು ಅಂತಂದರೆ ಉದ್ದಿನ ಕಾಳು, ಕಪ್ಪು ಕಾಳು ಏನಿರುತ್ತಲ್ಲ ಅದನ್ನು ನೀವು ಓವರ್ನೈಟ್ ಸೋಕ್ ಮಾಡಿಡೋದು ಸ್ವಲ್ಪ ರಾಜ್ಮಾ ಜೊತೆಗೆ. ಆಮೇಲೆ ಅದನ್ನು ಪ್ರೆಷರ್ ಕುಕ್ ಮಾಡಬೇಕಾದ್ರೆ ಒಲೆ ಊರಿನ 3 ವಿಸಿಲ್ ಕೂಗೋವರೆಗೂ ಮೀಡಿಯಮಲ್ಲಿ ಇಟ್ಬಿಟ್ಟು ಆಮೇಲೆ ಸಿಮ್ ಮಾಡಿಟ್ಬಿಟ್ರೆ ತುಂಬ ಚೆನ್ನಾಗಿ ನಿಧಾನ ಕೂಗ್ತಾ ಇರುತ್ತೆ, ಬೇಯ್ತಾ ಇರುತ್ತೆ. ಸೊ ಇದು ಮಾರನೇ ದಿವಸ ಬೆಳಗಿನ ಕೆಲಸ ಎಲ್ಲ ಮುಗಿದು ಇವಾಗ ಮಧ್ಯಾಹ್ನ ಸಮಯ, ಈಗೇನು ಊಟ ಸಮಯ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋಣ ಅಂಥೇಳಿ. ಏನು ಅಂತಂದರೆ ನಾನು ಕೂರ್ಗಿಗೆ ಹೋಗಿದ್ದೆ, ಅದ್ರ ವ್ಲಾಗ್ ಬರುತ್ತೆ, ನೋಡ್ತೀರಾ ನೀವು. ಅಲ್ಲಿಂದ ಕೆಲವು ಮಸಾಲೆ ಪದಾರ್ಥಗಳನ್ನ ತೊಗೊಂಬಂದಿದ್ದೆ. ಅದನ್ನು ಒಂದು ಇದಕ್ಕೆ ಒಗ್ಗರಣೆ ಡಬ್ಬಿ ಥರ ಮಾಡಿಕೊಂಡು ಅದಕ್ಕೆ ಹಾಕೋಣ ಅಂಥೇಳಿ ಏನೇನು ತಂದಿದ್ದೆ ಅಂದರೆ ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ತರಲಿಲ್ಲ ಯಾಕೆಂದರೆ ನಮ್ಮಲ್ಲಿತ್ತು. ಪಲಾವ್ ಎಲೆ, ಆಮೇಲೆ ಕಪ್ಪು ಏಲಕ್ಕಿ ಅಥವಾ ಕಾಡು ಏಲಕ್ಕಿ ಅಂತಾರಲ್ಲ ಅದು,
ಆಮೇಲೆ ಇದೇನು ತೋರಿಸ್ತೀನಿ ಅಂದರೆ ಇದು ಐನ್ ಮನೆ ಅಂಥೇಳಿ, ಅಲ್ಲಿ ನಿಮಗೆ ಮಡಿಕೇರಿಲಿ ಕಮರ್ಷಿಯಲ್ ಸ್ಟ್ರೀಟ್ ಏನಿರುತ್ತಲ್ಲ, ಅಂದರೆ ಕಮರ್ಷಿಯಲ್ ಸ್ಟ್ರೀಟ್ ಅಂದರೆ ಆ ಥರ ಅಲ್ಲ, ಏನು ಮಾರ್ಕೆಟೇ ಜಾಗ ಇದೆಯಲ್ಲ ಅಲ್ಲೇ ಇದೆ ಇದು ಐನ್ ಮನೆ ಅಂಥೇಳಿ. ತುಂಬ ಚೆನ್ನಾಗಿದೆ. ಕಾಫಿ ಎಲ್ಲ ಸಿಗುತ್ತೆ, ಕಾಫಿ ಪೌಡ್ರು ಕೂಡ ಸಿಗುತ್ತೆ. ಹಾಗೆಯೇ ಒಂದು ಕಾಫಿ ಅಂದರೆ ಕೆಫಿಟೇರಿಯಾ ಥರ ಕೂಡ ಇದೆ. ಜೊತೆಗೆ ಮಸಾಲೆ ಪದಾರ್ಥಗಳನ್ನು ಮಾರ್ತಾರೆ, ನೀವು ವಿಡಿಯೋದಲ್ಲಿ ನೋಡ್ತೀರಾ. ಇದು ಅಲ್ಲಿಂದ ಒಂದಿಷ್ಟು ತಂದಂತಹ ಮಸಾಲೆ ಪದಾರ್ಥಗಳು. ಹಾಗೆ ಅಲ್ಲಿ ಚಾಕ್ಲೇಟ್ ತುಂಬ ಚೆನ್ನಾಗಿ ಸಿಗ್ತಿತ್ತು. ಆರೆಂಜ್ ಚಾಕ್ಲೇಟು, ಆಮೇಲೆ ಬಾದಾಮಿದು, ಡ್ರೈ ಫ್ರೂಟ್ಸ್ದು, ಈ ಥರದ್ದು ವೆರೈಟಿಯಾಗಿ ಸಿಗ್ತಿತ್ತು. ಇವತ್ತಿನ ದಿವಸ ನಾನೊಂದು ಹೊಸ ಮಸಾಲ ಬಾಕ್ಸ್, ಮಸಾಲ ದಾನಿ ಅಂತಾರೆ, ಅಥವಾ ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಗ್ಗರಣೆ ಡಬ್ಬಿ ತೊಗೊಂಬಂದಿದ್ದೀನಿ. ಅದಕ್ಕೆ ಇದೆಲ್ಲದನ್ನು ಹಾಕಿ ಇಟ್ಕೊಳ್ಳೋಣ ಅಂಥೇಳಿ. ಇದು ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಏನಾರೋ ಈ ಪಲಾವ್ ಆಗಿರ್ಬೋದು ಅಥವಾ ಈ ಮಸಾಲೆಗಳನ್ನು ಬಳಸಿ ಮಾಡುವಂಥ ಅಡುಗೆ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ಬೇರೆ ಬೇರೆ ಡಬ್ಬಿಗಳನ್ನು ಹುಡುಕಿ ಮಸಾಲೆನ ತೆಕ್ಕೊಳ್ಳೋದಾಗತ್ತೆ. ಅದು ಅವಾಯ್ಡ್ ಮಾಡೋದಕ್ಕೋಸ್ಕರ ಆಮೇಲೆ ಟೈಮ್ ಕೂಡ ಸೇವ್ ಆಗುತ್ತೆ. ಆಮೇಲೆ ಒಂದೊಂದ್ಸರಿ ಏನಾಗುತ್ತೆ, ಯಾವುದು ಖಾಲಿ ಆಗಿದೆ, ಯಾವುದು ತರಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈ ರೀತಿ ಒಂದು ಮಸಾಲ ದಾನಿನ ರೆಡಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ, ಮುಚ್ಚಳ ತೆಗೆದಾಗ ಕಾಣ್ತಿರುತ್ತೆ ಯಾವುದು ರೀಫಿಲ್ ಮಾಡಬೇಕು, ಯಾವುದು ಪ್ಯಾಕೆಟ್ ಪೂರ್ತಿ ಖಾಲಿಯಾಗಿದೆ ಅಂಗಡಿಯಿಂದ ತರಬೇಕು ಅಂಥೇಳಿ. ಈ ಐನ್ ಮನೆ ಏನು ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಇಲ್ಲಿ ತುಂಬ ಚೆನ್ನಾಗಿತ್ತು ಮಸಾಲೆ ಪದಾರ್ಥಗಳು. ಇವ್ರದ್ದು ಎಲ್ಲದೂ ಕೂಡ ಈಗ ನಾನೇನು ಪ್ಯಾಕೆಟ್ಗಳು ತೋರಿಸಿದ್ನಲ್ಲ ಇಷ್ಟೇ ಸೈಜ್ನಲ್ಲಿತ್ತು. ಇದಕ್ಕಿಂತ ಹೆಚ್ಚಿಗೆ ಕ್ವಾಂಟಿಟಿನಲ್ಲಿ, ಅಂದರೆ ದೊಡ್ಡ ಪ್ಯಾಕೆಟ್ ಥರ ಏನಿರಲಿಲ್ಲ. ಇತ್ತು ಇವು ಕೆಲವೊಂದು 100 ಗ್ರಾಮು, ಕೆಲವೊಂದು 200 ಗ್ರಾಮು, 50 ಗ್ರಾಮು ಈ ಥರ ಇತ್ತು. ಆದರೆ ನಿಮಗೆ ಮಡಿಕೇರಿ ಸುತ್ತಮುತ್ತ ಎಲ್ಲ ನೋಡ್ತಿದ್ರೆ ದೊಡ್ಡ ಪ್ಯಾಕೆಟ್ಗಳಲ್ಲಿ ಮೂಟೆಗಳಲ್ಲಿ ತುಂಬಿಟ್ಟು ಒಂಥರ ಕಣ್ಣಿಗೆ ಕಾಣೋ ಹಾಗೆ ಇಟ್ಟಿರ್ತಾರೆ, ಬಂದು ತೊಗೊಳ್ಳಿ ಅಂತೇಳಿ. ಬಟ್ ನನಗೇನೋ ಅದಷ್ಟು ಜೆನ್ಯೂನು ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ. ಇದೇನೆ ಅಲ್ಲಿ ಒಳಗಡೆ ಕಾಫಿ ಬಾರ್ ಥರ ಇತ್ತು ಅಂತ ಹೇಳ್ತಿದ್ನಲ್ಲ, ಅದರದ್ದೇ ನಿಮಗೆ ಆ ಪ್ಯಾಂಪ್ಲೆಟನ್ನು ತೋರಿಸ್ದೆ. ಇಲ್ಲಿ ಮಾತ್ರ ತುಂಬ ನೀಟಾಗಿ ಇಟ್ಟಿದ್ರು. ನಂಗೆ ನೋಡಿದ್ರೇ ಅನಿಸ್ತಿತ್ತು ನಿಜವಾಗ್ಲೂ ಚೆನ್ನಾಗಿದೆ, ಜೆನ್ಯೂನ್ ಆಗಿದೆ ಅಂಥೇಳಿ. ಸೊ ಈ ರೀತಿಯಾಗಿ ನಾನು ಹಾಕಿಟ್ಕೊಂಡಿದ್ದೀನಿ. ಏಲಕ್ಕಿ ಒಂದು ಮನೇಲಿತ್ತು. ಇದು ಬಿಳಿ ಮೆಣಸಿನಕಾಳು ತೊಗೊಂಬಂದೆ, ತುಂಬ ಚೆನ್ನಾಗಿದೆ. ಉಳಿದಿದ್ದೆಲ್ಲವೂ ಕೂಡ ನಾನು ಅಲ್ಲಿಂದನೇ ತಂದಿದ್ದು. ಮರಾಠ್ ಮೊಗ್ಗು ತಂದಿದ್ದೀನಿ. ಆ್ಯಕ್ಚುಲಿ ಈ ಪಲಾವ್ ಎಲೆ ಇದೆಯಲ್ಲ, ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿಟ್ಕೋಬೋದಿತ್ತೇನೋ. ಅದನ್ನು ನಾನು ಮಾಡೋಕ್ಕೆ ಹೋಗಲಿಲ್ಲ. ಯಾಕೆ ಅಂತಂದರೆ ಪಲಾವ್ ಎಲೆ ಸಾಮಾನ್ಯವಾಗಿ ಅಷ್ಟೊಂದೇನು ಜಾಸ್ತಿ ಯೂಸ್ ಆಗೋದಿಲ್ಲ, ಯಾವಾಗಲಾರೋ ಕೆಲವೊಂದು ಪದಾರ್ಥಗಳಿಗೆ ಬೇಕಾಗತ್ತೆ. ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ ಕವರ್ನಲ್ಲೇ. ಜಾಸ್ತಿ ಯೂಸ್ ಆಗೋವಂಥ ನನಗೇನು ಬೇಕಾಗಿರೋವಂಥ ಮಸಾಲೆ ಪದಾರ್ಥ ಇದೆಯಲ್ಲ ಅದನ್ನೆಲ್ಲ ಈ ಥರ ಹಾಕಿಟ್ಟಿನಿ. ಇದು ಮಸಾಲ ಬಾಕ್ಸ್ ನಂದು ಹೊಸದು. ಇದ್ರ ಲಿಂಕು ಅಮೆಝಾನ್ನಲ್ಲಿ ಸಿಕ್ಕರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದು 2 ಚಮಚ ಬೇರೆ ಕೊಟ್ಟಿದ್ದಾರೆ. ಸಾಕಷ್ಟು ಒಳ್ಳೆ ಕ್ವಾಂಟಿಟಿ ಹಿಡಿಸುತ್ತೆ. 50 ಗ್ರಾಮಿಗಿಂತ 100 ಗ್ರಾಮ್ ಒಳಗೆ ಹಿಡಿಸೋ ಅಂಥದ್ದು. ಈ ರೀತಿ ಒಂದು ಮುಚ್ಚಳ ಇದೆ. ಈ ಮುಚ್ಚಳದ ಮೇಲೆ ಬೇಕಾದರೆ ಈ ಪಲಾವ್ ಎಲೆಗಳನ್ನು ಇಟ್ಕೋಬೋದು. ಇದು ಕೋಕೋನಟ್ ಅಂಥೇಳಿ ಒಂದು ಬ್ರ್ಯಾಂಡು, ಇದ್ರದ್ದೇನೋ ಸೈಜ್ ಎಲ್ಲ ಬರುತ್ತೆ. ಸೊ ನೀವು ಚೆಕ್ ಮಾಡ್ಬೋದು. ನನ್ನ ಲಿಂಕ್ ಕೊಡ್ತೀನಿ, ಅಕಸ್ಮಾತ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿಲ್ಲ ಅಂದರೆ ಕಾಮೆಂಟ್ ಮಾಡಿ ಕೇಳಿ, ಖಂಡಿತ ಲಿಂಕ್ನ ಶೇರ್ ಮಾಡ್ತೀನಿ. ಈಗ ಕೊಬ್ಬರಿ ಹೇಗೆ ಹೆಚ್ಚ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಕೊಬ್ಬರಿನ ಸಿಪ್ಪೆ ಮೇಲ್ಗಡೆ ಕಪ್ಪು ಬಣ್ಣ ಸಿಪ್ಪೆ ಏನಿರುತ್ತಲ್ಲ ಅದನ್ನು ತುರಿದು ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ಈ ಕ್ಯಾರೆಟ್ ತುರಿಯೋದೆಲ್ಲ ಇರುತ್ತಲ್ಲ ಮಣೆ, ಅದರೊಳಗೇನೆ ಅದನ್ನು ಚೆನ್ನಾಗಿ ತುರಿದು ಕರಿ ತುರಿನ ತೆಗೆದಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಿಳಿ ಭಾಗ ಏನಿರುತ್ತಲ್ಲ ಅಷ್ಟು ಮಾತ್ರ ಉಳಿಯೋ ಹಾಗೆ ಇಟ್ಕೊಂಡಿದ್ದೀನಿ. ಆ ಕರಿ ತುರಿ ಎಲ್ಲ ಅಂದರೆ ಮೇಲ್ಗಡೆ ಭಾಗ ಸಿಪ್ಪೆ ಏನಿರುತ್ತಲ್ಲ ಅದನ್ನು ತೆಗೆದಿದ್ದು ಹೇಗೆ ಬಂದಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ರೀತಿಯಾಗಿ ತೆಳ್ಳಗೆ ಒಂದು ರೀತಿ ಸ್ಲೈಸ್ಗಳ ಥರ ಮಾಡ್ಕೋಬೇಕಾಗತ್ತೆ. ಆಮೇಲೆ ತರಕಾರಿ ಹೆಚ್ಚಿದಾಗೇನೆ ಇದು ಒಂದು ರೀತಿ ಸುಲಭವಾಗಿ ಹೆಚ್ಚುತ್ತಾ ಹೋಗ್ಬೋದು. ಆಮೇಲೆ ಇನ್ನೊಂದೇನೆಂದರೆ ನಿಮ್ಮ ಹತ್ರ ಚಾಕು ತುಂಬ ಚೆನ್ನಾಗಿರಬೇಕು. ಚಾಕು ಏನಾರು ನಿಮ್ಮ ಹತ್ರ ಚೆನ್ನಾಗಿರೋದಿಲ್ಲ ಅಂದರೆ ಕೈ ತುಂಬ ನೋವುತ್ತೆ ಗಟ್ಟಿ ಕೊಬ್ಬರಿ ಹೆಚ್ಚಬೇಕಾದ್ರೆ. ಇದು ನಾನು ಐಕಿ ಅಂತ ತಂದಿದ್ದಲ್ಲ ಆ ಚಾಕುನೇ. ಹಾಗೆಯೇ ಇದು ಸ್ವಲ್ಪ ಏನಂದರೆ ಇದನ್ನು ಆವಾಗವಾಗ ಶಾರ್ಪನ್ ಮಾಡ್ತಾ ಇರಬೇಕಾಗತ್ತೆ. ಅದೇ ಇದ್ರದ್ದೊಂದು ಡ್ರಾಬ್ಯಾಕು ಅಂತ ಹೇಳ್ಬೋದು, ಡಿಸಡ್ವಾಂಟೇಜು ಅಂತ ಹೇಳ್ಬೋದು. ಈಗ ನಾನು ಇದನ್ನು ಕೊಬ್ಬರಿ ಎಲ್ಲ ಹೆಚ್ಚಿ ಮುಗಿಸೋ ಹೊತ್ತಿಗೆ ಒಂದು 3-4 ಸತಿ ಶಾರ್ಪ್ ಮಾಡಿಕೊಂಡೆ. ಹಾಗಾಗಿ ಹೆಚ್ಚೋದಕ್ಕೆ ಸುಲಭ ಆಗ್ತಿದೆ. ತರಕಾರಿ ಎಲ್ಲ ಹೆಚ್ಚಬೇಕಾದ್ರೆ ನಿಮ್ಗೆ ಅಷ್ಟೊಂದೇನು ಕಷ್ಟ ಅಂತ ಅನಿಸೋದಿಲ್ಲ. ಇದು ಕೊಬ್ಬರಿ ಎಲ್ಲ ಗಟ್ಟಿ ಇರುತ್ತಲ್ವ, ಆವಾಗ ಬೇಕು ಅಂತ ಅನಿಸುತ್ತೆ. ಆಮೇಲೆ ಸಾಮಾನ್ಯವಾಗಿ ದೊಡ್ಡ ಚಾಕುಗಳಿರುತ್ತಲ್ಲ
ಏನಂತಾರೆ ಶೆಫ್ ನೈಫ್ ಇರುತ್ತಲ್ಲ ಅಂಥದ್ರಲ್ಲಿ ಹೆಚ್ಚೋದು ಸುಲಭ ಅಂತ ನನಗನ್ಸುತ್ತೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ. ಚಿಕ್ಕ ಚಿಕ್ಕ ಚಾಕುಲು ಕೂಡ ಹೆಚ್ಚಬೋದು, ಆದರೆ ಕೈ ಮೇಲೆ ಸಾಕಷ್ಟು ಪ್ರೆಷರು, ಆಮೇಲೆ ಹಿಡ್ಕೊಂಡು ಬೆರಳುಗಳು ನೋವ್ತಿರುತ್ತೆ, ಆಮೇಲೆ ಒಂಥರ ಕೈಯೂ ಅಷ್ಟೇ ಒಂದು ರೀತಿ ಅಂಗೈ ಎಲ್ಲ ಒರಟಾದ ಹಾಗೆ ಆಗಿರುತ್ತೆ. ಸ್ವಲ್ಪ ದೊಡ್ಡ ಚಾಕುನ ಇಟ್ಕೊಂಡು ಹೆಚ್ಚಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೂ ಒಂದು ಮಾಡ್ತಾರೆ, ಕೊಬ್ಬರಿದು ಆ ಕರಿ ಭಾಗದ ಸಿಪ್ಪೆಗಳನ್ನೆಲ್ಲ ತೆಗೆದಾದ್ಮೇಲೆ ಅದನ್ನು ಒಂದು ಸ್ವಲ್ಪ ಒದ್ದೆ ಬಟ್ಟಲ್ಲಿ ಸುತ್ತಿಟ್ಕೊಂಡು ಹೆಚ್ಚಿಬಿಟ್ಟು ಆಮೇಲೆ ಹೆಚ್ಚಿದ್ದನ್ನು ಬಿಸಿಲಲ್ಲಿ ಒಣಗಿಸ್ತಾರೆ. ಹಸಿದೇನಾರೋ ಅಂದರೆ ತೇವಾಂಶ ಏನಾರೋ ಇದ್ದರೆ ಹೋಗಲಿ ಅಂಥೇಳಿ. ಬಟ್ ನಾನು ಅದೆಲ್ಲ ಏನೂ ಮಾಡೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಈ ರೀತಿ ಚಾಕು ಮತ್ತು ಬೋರ್ಡ್ನಲ್ಲಿ ಹೆಚ್ಚಬೇಕಾದ್ರೆ ಅಷ್ಟೊಂದೇನು ಚಾಲೆಂಜಿಂಗ್ ಅನಿಸೋದಿಲ್ಲ. ಹಿಂದೆಲ್ಲ ಈಳ್ಗೆ ಮಣೇಲಿ ಹೆಚ್ಚುತ್ತಿದ್ರಲ್ವ, ಆವಾಗ ತುಂಬ ಕಷ್ಟ ಆಗ್ತಿತ್ತು. ಆಗ ಒದ್ದೆ ಬಟ್ಟೆಲಿ ಸುತ್ತಕೊಂಡು ಸ್ವಲ್ಪ ಅದನ್ನು ಮೆತ್ತಗೆ ಮಾಡಿಕೊಂಡು ಹೆಚ್ಚೋದು ಮೋಸ್ಟ್ಲಿ ಅನಿವಾರ್ಯ ಆಗಿತ್ತು. ಈ ರೀತಿ ಚಾಕುಲಿ ಹೆಚ್ಚಬೇಕಾದ್ರೆ ನಿಮಗೆ ಅದೇನು ಬೇಕಾಗೋದಿಲ್ಲ. ಈ ರೀತಿಯಾಗಿ ಹೆಚ್ಕೊಂಡು ಸುಮಾರು ಒಂದು 3/4 kg ಕೊಬ್ಬರಿನ ಹೆಚ್ಕೊಂಡೆ. ಕೊಬ್ಬರಿ ತೊಗೋಬೇಕಾದ್ರೂ ಅಷ್ಟೇ ಇಡೀ ಗಿಟ್ಕನ್ನು ತೆರೆದೆ ಅಲ್ಲೇ ಕಟ್ ಮಾಡಿಸ್ಕೊಂಡು ನೋಡ್ಕೊಳ್ಳಿ ಒಳಗಡೆ ಎಲ್ಲ ಕ್ಲೀನಾಗಿದೆಯಾ, ಹುಳ ಗಿಳ ಬಂದಿಲ್ಲ ಅಲ್ವಾ, ಹುಳ ಅಲ್ಲ ಏನಂತಾರೆ, ಒಳಗಡೆ ಏನಾರು ಹಾಳಾಗಿ ಹೋಗಿರುತ್ತಲ್ಲ ಅಥವಾ ವಾಸನೆ ಬಂದಿರುತ್ತಲ್ಲ ಅದನ್ನೆಲ್ಲ ನೋಡಿಕೊಂಡು ತೊಗೊಂಬನ್ನಿ. ಸೊ ಕೊಬ್ಬರಿ ಹೆಚ್ಚಿದ್ದು ತೋರಿಸಿದ್ದಾಯಿತು, ಆಮೇಲೆ ಬೆಲ್ಲ ಕಟ್ ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದಾಯಿತು. ಆಮೇಲೆ ಬಿಳಿ ಎಳ್ಳನ್ನು ತಂದು ಹುರಿದು ಸಾಮಾನ್ಯವಾಗಿ ಸೇರಿಸ್ತಾರೆ ಇದಕ್ಕೆ. ಇವಾಗ ಹುರಿದಿರೋಂತಹ ಬಿಳಿ ಎಳ್ಳೆ ಸಿಗುತ್ತೆ ಹೊರಗಡೆ. ಬೆಂಗಳೂರಲ್ಲಿದ್ದರೆ ಸುಲಭವಾಗಿ ಗಾಂಧಿ ಬಜಾರು, ಮಲ್ಲೇಶ್ವರಮ್ಮು, ಇನ್ನೂ ಎಷ್ಟೋ ಕಡೆ ಸಿಗುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಇವಾಗ ಹೆಂಗಾಗುತ್ತೆ ಅಂದರೆ ಒಂದೊಂದು ಏರಿಯಾದಲ್ಲೂ ಅಥವಾ ಒಂದು ರೆಸಿಡೆನ್ಷಿಯಲ್ ಲೇಔಟ್ಗಳಲ್ಲೂ ಕೂಡ ಅಲ್ಲೇ ಒಂದು ಯಾವುದೋ ಅಂಗಡೀಲಿ ಎಲ್ಲದನ್ನು ತಂದಿಟ್ಟು ಮಾರ್ತಾ ಇರ್ತಾರೆ. ಎಲ್ಲರೂ ದೂರ ಹೋಗ್ತಾ ಇರೋದಕ್ಕಾಗೋದಿಲ್ಲ ಅಂಥೇಳಿ, ಹಾಗಾಗಿ ಸಾಮಾನ್ಯವಾಗಿ ಸಿಗುತ್ತೆ. ನೀವು ಬಿಳಿ ಎಳ್ಳನ್ನು ತಂದು ಚೆನ್ನಾಗಿ ಹುರಿದು ಕೂಡ ಹಾಕ್ಬೋದು. ಹುರ್ಗಡ್ಲೆ ಅದನ್ನು ಕೂಡ ತಂದು ಚೆನ್ನಾಗಿ ಆರಿಸಿ ಬಿಸಿಲಲ್ಲಿ ಒಣಗಿಸಿ ಹಾಕಬೇಕಾಗತ್ತೆ. ಕಡಲೆಕಾಯಿ ಬೀಜ ಮಾತ್ರ ಸ್ವಲ್ಪ ಕೆಲಸ ಕೊಡುವಂಥದ್ದು. ಈ ರೀತಿಯಾಗಿ ಕೊಬ್ಬರಿನ ಹೆಚ್ಕೊಂಡಿದ್ದೀನಿ. ಇಷ್ಟು ದಪ್ಪ ಹೆಚ್ಕೊಂಡಿದ್ದೀನಿ ಅಥವಾ ಇಷ್ಟು ಸಣ್ಣ ಹೆಚ್ಕೊಂಡಿದ್ದೀನಿ, ಯಾವ ರೀತಿನಾರೋ ನೀವು ತಿಳ್ಕೊಬೋದು. ನಾನು ತುಂಬ ಸಣ್ಣಗೆ ಹೆಚ್ಚಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಜೊತೆ ಮ್ಯಾಚ್ ಆಗಬೇಕಲ್ವ, ಹಾಗಾಗಿ ಅಷ್ಟೇ ಅಷ್ಟು ಸೈಜ್ಗೆ ನಾನು ಹೆಚ್ಕೊಳ್ತೀನಿ. ಇದನ್ನು ಎಲ್ಲ ಹೆಚ್ಚಿದ ಮೇಲೆ ಮಿಕ್ಸ್ ಮಾಡೋಕ್ಕೆ ಮುಂಚೆ ಬಿಸಿಲಲ್ಲಿ ಒಣಗಿಸೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲದಿದ್ದರೆ ನಿಮ್ಮ ಎಳ್ಳಿನ ಮಿಶ್ರಣ ಏನಿರುತ್ತಲ್ಲ ಅದೊಂದು ರೀತಿ ಕ್ರಿಸ್ಪಿಯಾಗಿರೋದಿಲ್ಲ. ಈ ರೀತಿಯಾಗಿ ಕಪ್ಪು ಭಾಗ ಏನಿರುತ್ತಲ್ಲ ಕೊಬ್ಬರಿದು ಅದನ್ನು ತುರಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಪುಳಿಯೋಗರೆ ಗೊಜ್ಜು ಮಾಡಿದ್ರೆ ಕೆಲವರು ಸೇರಿಸ್ಕೋತಾರೆ, ಹಾಕ್ಕೊಳ್ತಾರೆ, ಪರವಾಗಿಲ್ಲ ಅಂಥೇಳಿ ಕುದಿಬೇಕಾದ್ರೆ. ಇಲ್ಲ ಅಂದರೆ ನೀವು ಏನಾದ್ರು ಹೇರ್ ಪ್ಯಾಕ್ ಮಾಡ್ಕೋತೀರ ಅಂದರೆ ಉದಾಹರಣೆಗೆ ಮೆಂತ್ಯ ಅಥವಾ ಹೆಸರು ಕಾಳನ್ನು ನೆನೆಸಿ ಪ್ಯಾಕ್ ಮಾಡ್ತಿರಲ್ಲ, ಅದ್ರ ಜೊತೆಗೆ ನೀವು ಮಿಕ್ಸ್ ಮಾಡ್ಕೊಂಡು ಕೂಡ ಮಿಕ್ಸರಲ್ಲಿ ರುಬ್ಕೊಂಡು ಇದನ್ನು ಹಾಕೋಬೋದು. ಇದರಲ್ಲೂ ಸಾಕಷ್ಟು ಎಣ್ಣೆ ಅಂಶ ಇರುತ್ತೆ. ಇಲ್ಲ ಯಾವ್ದಾರೋ ಗೊಜ್ಜಿಗೆಲ್ಲ ಸ್ವಲ್ಪ ಸೇರಿಸ್ಕೊಂಡು ಖಾಲಿ ಮಾಡ್ಕೋಬೋದು, ಈ ರೀತಿ ಮಾಡ್ಕೋಬೋದು. ಇಲ್ಲ ನಮ್ಗೆ ಇದು ಕರಿ ಭಾಗ ಇಷ್ಟ ಆಗ್ತಿಲ್ಲ ಅಂದರೆ ಎಸಿಬೋದು ಅಷ್ಟೇ. ಸೊ ಈ ರೀತಿಯಾಗಿ ಈಗ ಹಬ್ಬದ ಹಿಂದಿನ ದಿವಸಕ್ಕೆ ಬಂದಿದ್ದೀನಿ. ಎಳ್ಳನ್ನು ತಯಾರಿ ಮಾಡಬೇಕು ಅಂದರೆ ಎಲ್ಲ ಹೆಚ್ಚಿ ಒಣಗಿಸಿಟ್ಕೊಂಡಿದ್ನಲ್ಲ, ಬೆಲ್ಲ ಕೊಬ್ಬರಿ ಎಲ್ಲದನ್ನು ಕೂಡ ಒಂದು ಮಿಶ್ರಣ ಇದು ಹುರ್ಗಡ್ಲೆ ಕಡಲೆ ಬೀಜದ ಜೊತೆ ಸೇರಿಸಿ ಸಂಕ್ರಾಂತಿಗೆ ಎಳ್ಳನ್ನು ತಯಾರು ಮಾಡ್ಕೋಬೇಕು. ಈಗ ಬಿಳಿ ಎಳ್ಳು ಏನಿತ್ತಲ್ಲ, ಇದು ಹುರಿದಿದ್ದೇ ತೊಗೊಂಬಂದಿದ್ದೆ ನಾನು. ಇದನ್ನು ಒಮ್ಮೆ ಜಾಲಿಸ್ಕೋತಾ ಇದ್ದೀನಿ. ಈ ಸಣ್ಣ ಪುಟ್ಟ ಏನಾರು ಡಸ್ಟ್ ಥರದಿರುತ್ತಲ್ಲ ಇದೆಲ್ಲ ಹೊಟ್ಟೋಗ್ಲಿ ಅಂಥೇಳಿ. ಇದು ಯಾಕೆ ಮಾಡ್ತೀನಿ ನಾನು ಅಂದರೆ, ನೀವು ಎಳ್ಳಿನ ಮಿಶ್ರಣ ತಯಾರು ಮಾಡಿದಾಗ ತಳದಲ್ಲಿ ಈ ಪುಡಿಗಳೆಲ್ಲ ಹೋಗಿ ಸೇರಿಕೊಂಡು ಅಂಟಾಗೋದು ಜಿನುಗೋದು ಏನಾರು ಶುರುವಾಗುತ್ತೆ. ಉದಾಹರಣೆಗೆ ಬೆಲ್ಲ ಹೆಚ್ಚಿದಾಗ ಅದರಲ್ಲೂ ಕೂಡ ಸಾಕಷ್ಟು ಪುಡಿ ಬಂದಿರುತ್ತೆ, ಅದೆಲ್ಲದೂ ಕೂಡ ತಳದಲ್ಲಿ ಕೂತ್ಕೊಂಡು ಜಿನುಗುತ್ತೆ. ಹಾಗಾಗಿ ಎಲ್ಲದನ್ನು ಜರಡಿ ಹಿಡಿದು ಪುಡಿ ಎಲ್ಲ ಏನಿರುತ್ತಲ್ಲ, ಫೈನ್ ಡಸ್ಟ್ ಥರ ಬಂದಿರುತ್ತಲ್ಲ ಅದನ್ನೆಲ್ಲ ತೆಕ್ಕೋಬೇಕಾಗತ್ತೆ. ಈಗ ಎಳ್ಳನ್ನು ಒಂದ್ಸತಿ ಹಾಗೆ ಜಲ್ಸ್ಕೋತಾ ಇದೀನಿ. ಕ್ಲೀನಾಗಿದೆ, ಆದರೂ ಒಂದೊಂದ್ಸತಿ ಏನಾರೋ ಪುಡಿ ಅಂಶ ಏನಾರು ಇರುತ್ತೆ ಅಂಥೇಳಿ ಜಲ್ಸ್ಕೋತಾ ಇದೀನಿ. ಸುಮಾರು ಒಂದು 4 kg ತನಕ ಎಳ್ಳು ತಯಾರಾಗಿತ್ತು. ಈಗ ನಾನು ಒಂದು ಪಾತ್ರೆಗೆಲ್ಲ ಹಾಕಿಟ್ಕೊಂಡಿದ್ದೀನಿ. ಅಲ್ಲಿ ಹುರ್ಗಡ್ಲೆ ಕಡಲೆ ಬೀಜನೂ ಹಾಕಿಟ್ಕೊಂಡಿದ್ದೀನಿ. ಅದು ರೆಕಾರ್ಡ್ ಮಾಡೋದು ಮರ್ತೋಯ್ತು. ಕೊಬ್ಬರಿನೂ ಹಾಕಿದ್ದೀನಿ. ನೀವು ಬ್ಯಾಕ್ ಡ್ರಾಪಲ್ಲಿ ಕಾಣಿಸ್ತಿರೋದನ್ನು ಗಮನಿಸಿರಾ ಅಂತ ಅಂದ್ಕೊಳ್ತೀನಿ. ನನ್ನ ಹತ್ರ ಸದ್ಯಕ್ಕೆ ಸಿಕ್ಕಿದ್ದು ಒಂದು ದೊಡ್ಡ ಪಾತ್ರೆಗೆ ಹಾಕಿಟ್ಕೊಂಡೆ, ಆಮೇಲೆ ನೆನಪಾಯಿತು. ಡಬ್ಬಿನೇ ಇದೆ, ಆ ಡಬ್ಬಿಗೆ ಹಾಕ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂಥೇಳಿ. ಕಡಲೆ ಬೀಜದಲ್ಲೂ ಎಲ್ಲ ಕ್ಲೀನಾಗಿರೋದೇ ಸಿಕ್ಕಿದೆ. ಆದ್ರೂ ಒಂದೊಂದ್ಸತಿ ಏನಾಗುತ್ತೆ, ಯಾವುದೋ ಒಂದು ಮುರಿದೋಗಿರೋದು ಅಥವಾ ಸರಿಯಾಗಿ ಬೀಜ ಹೊಡಿದೇ ಇರೋದು, ಈ ಥರದ್ದು ಏನಾರೋ ಒಂದಿರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹಾಕಿಟ್ಕೊಂಡಿದ್ದೀನಿ. ಈಗ ಎಳ್ಳು ಕೂಡ ಆಯಿತು.
ಇರಲಿಲ್ಲ ಅಂತ ಏನೇನೋ ಸರ್ಕಸ್ ಮಾಡ್ತಿದ್ದೆ. ಆಮೇಲೆ ನೆನಪಾಯಿತು ಈ ಡಬ್ಬಿನೇ ಇದೆ, ಈ ಡಬ್ಬಿಗೆ ಎಲ್ಲದನ್ನು ಹಾಕ್ಬಿಟ್ರೆ ಸುಲಭವಾಗಿ ಮಿಕ್ಸ್ ಮಾಡ್ಕೋಬೋದು ಅಂಥೇಳಿ. ಇದು ಸುಮಾರು ಒಂದು 7-8 kg ತನಕನೂ ಹಿಡಿಸುತ್ತೆ. ಇಂಥ ಡಬ್ಬಿಲಾದರೆ ಹಾಕಿ ಕಲಿಸಿದ್ರೆ ತುಂಬ 10 kg ತನಕನೂ ಹಿಡಿಸುತ್ತೆ ಅಂತಲೇ ಹೇಳ್ಬೋದು. ಬಟ್ ತುಂಬ ಮುಚ್ಚಳ ಹಾಕೋ ತನಕ ಬರುತ್ತೆ. ಸೊ ಈ ಡಬ್ಬಿಗೆ ಹಾಕಿ ಕಲಿಸ್ಕೊಂಬೋಣ, ಆರಾಮಾಗಿರುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂಥೇಳಿ. ಬೆಲ್ಲ ಕೂಡ ಜರಡಿ ಹಿಡ್ಕೊಂಡಿದ್ದೀನಿ ನಾನು. ಬೆಲ್ಲ ಮತ್ತು ಕೊಬ್ಬರಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ದೆ. ಆಮೇಲೆ ಜರಡಿ ಹಿಡಿದಾಗ ಅದ್ರ ಪುಡಿ ಎಲ್ಲ ಬಂತಲ್ಲ ಅದನ್ನೆಲ್ಲ ತೆಗೆದಿಟ್ಕೊಂಡೆ. ಅದನ್ನು ಮಾರನೇ ದಿವಸ ಸಿಹಿ ಪೊಂಗಲ್ ಮಾಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಅದನ್ನು ಬಳಸ್ಕೊಂಡೆ. ಕೊಬ್ಬರಿ ಪುಡಿನೂ ಅಷ್ಟೇ. ಎಳ್ಳು ತಯಾರಾಯಿತು. ಸಂಕ್ರಾಂತಿ ಹಬ್ಬನೂ ಬಂದೇ ಬಿಡ್ತು. ಇವತ್ತಿನ ದಿವಸ ಸಂಕ್ರಾಂತಿ ಹಬ್ಬ. ನೀವು ಎಲ್ಲ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಿಸಿ ಸಂಭ್ರಮಿಸಿರ ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ತಡವಾಗಿ ಆದರೂ ಕೂಡ ಪರವಾಗಿಲ್ಲ. ಅಚ್ಚು ಕೂಡ ನಾನೇ ಮಾಡಿದ್ದೆ, ಸಕ್ಕರೆ ಅಚ್ಚು. ಇದನ್ನು ಇನ್ನೊಮ್ಮೆ ತೋರಿಸ್ತೀನಿ ಹೇಗೆ ನಾನು ಮಾಡಿದೆ ಅಂಥೇಳಿ. ಎಳ್ಳಂತೂ ಹೇಗೆ ನಾನು ಮಿಶ್ರಣ ತಯಾರು ಮಾಡಿಕೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ತಯಾರಿಯಿಂದ ಹಿಡಿದು ಕೊನೆಗೆ ಸಂಕ್ರಾಂತಿ ಹಬ್ಬದ ತನಕ ನೈವೇದ್ಯಕ್ಕೆ ಎಳ್ಳು ಬರೋವರೆಗೂ ಕೂಡ ಇದರಲ್ಲಿ ಈ ವ್ಲಾಗಲ್ಲಿ ಕವರ್ ಮಾಡಿದ್ದೀನಿ. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.